ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ತರಗತಿಗೆ ಸ್ವಾಗತ. ವೆರಿ ಗುಡ್ ಈವ್ನಿಂಗ್ ಟು ಆಲ್ ಆಫ್ ಯು. ವೆರಿ ಗುಡ್ ಈವ್ನಿಂಗ್. ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ತರಗತಿಗೆ ಸ್ವಾಗತ. ಸ್ನೇಹಿತರೆ, ನಾವು ಕ್ಲೈಮೆಟಾಲಜಿ ಸಂಪೂರ್ಣವಾಗಿ ಮುಗಿಸಿದ್ದೇವೆ. ನಮ್ಮ KPSC ಸಿಲೆಬಸ್ ಅಲ್ಲಿ ಏನಿದೆ ಅವೆಲ್ಲ ಕವರ್ ಮಾಡಿದ್ದೀವಿ. ಕೊಪ್ಪನ್ಸ್ ಕ್ಲೈಮೆಟಿಕ್ ಕ್ಲಾಸಿಫಿಕೇಶನ್ ಅರ್ಥ ಆಯ್ತು ಎಲ್ಲರಿಗೂ? ಇವತ್ತಿನ ತರಗತಿ ನೋಡಿ, ಸಾಗರ ಶಾಸ್ತ್ರ, ಮಹಾಸಾಗರ ವರ್ಣನೆ, ಓಷನೋಗ್ರಫಿ ಅಂತ ಕರಿತೀವಿ. ಮಹಾಸಾಗರ ವರ್ಣನೆ, ಓಷನೋಗ್ರಫಿ ಇವತ್ತಿನ ತರಗತಿಯಿಂದ ಶುರು ಆಗಲಿದೆ. ನೋಡಿ, ಯಾಕೆಂದ್ರೆ ಏನಕ್ಕೆ ಓಷನೋಗ್ರಫಿ ಕವರ್ ಮಾಡ್ತಾ ಇದ್ದೀನಿ ಅಂದ್ರೆ, ಸೊ ಇಫ್ ಯು ಅಂಡರ್ಸ್ಟ್ಯಾಂಡ್ ಓಷನೋಗ್ರಫಿನ ಅರ್ಥ ಮಾಡ್ಕೊಬಿಟ್ರೆ ನಿಮ್ಗೆ ನೀವು ಬಾಕಿ ಎಲ್ಲ ಸಬ್ಜೆಕ್ಟ್ಸ್ಗಳು ಈಸಿಯಾಗಿ ಹೋಗುತ್ತೆ. ಯಾಕಂದ್ರೆ ಕ್ಲೈಮೆಟಾಲಜಿ ಜೊತೆಗೆ ಓಷನೋಗ್ರಫಿ ಕಾನ್ಸೆಪ್ಟ್ಸ್, ಓಷನ್ ಕರೆಂಟ್ಸ್ ಎಲ್ಲ ಕೇಳಿದ್ರೆ ತಾನೆ ಎಲ್ಲರೂ. ಸೊ ಆ ಕಾರಣದಿಂದ ಓಷನ್ ಕರೆಂಟ್ಸ್ ತುಂಬಾ ಎಕ್ಸಾಂಪಲ್ ಬರ್ತವೆ. ಇವತ್ತಿನ ತರಗತಿಯಲ್ಲಿ ನಾವು ಇಂಟ್ರೊಡಕ್ಷನ್, ಕರೆಕ್ಟಾ? ಎಲ್ಲರೂ ನನ್ನ ಪರಿಚಯ ಇದೆ. ನಾನು ನಿಮ್ಮ ಮೋಹನ್ ಕೃಷ್ಣ, ಭೂಗೋಳ ತಜ್ಞ, ಪರಿಸರ ತಜ್ಞ ಮತ್ತು ಹಲವಾರು ಪುಸ್ತಕಗಳನ್ನ ಬರೆದಿದ್ದೀನಿ ಮತ್ತು ಹಲವಾರು ದೇಶಗಳ ಸಂಶೋಧನೆಗಳನ್ನ ಮಾಡಿದ್ದೀನಿ. ಸ್ನೇಹಿತರೆ, ನಾವು KPSC ಮತ್ತು ಎಲ್ಲ ಕರ್ನಾಟಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಜಿಯೋಗ್ರಫಿ ಮತ್ತು ಪರಿಸರ ಶಾಸ್ತ್ರ ಬೋಧನೆ ಮಾಡ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ಗೊತ್ತಿದೆ. ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಹೇಳಿ, ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ಬಗ್ಗೆ, ಅವ್ರಿಗೆ ಕೋರ್ಸ್ ಬಗ್ಗೆ ಹೇಳಿ. ನೋಡಿ, ಇಲ್ಲಿದೆ ನೋಡಿ, ನಾವು ಸಿಲೆಬಸ್ ಎಲ್ಲಿದೆ ನೋಡಿ. ನಮ್ದು ಓಷನೋಗ್ರಫಿ, ಇಲ್ಲಿ ಓಷನ್ ಕರೆಂಟ್ಸ್, ಟೈಡ್ಸ್, ಸಲಿನಿಟಿ. ಇಲ್ಲಿ ನೋಡಿ, ಓಷನ್ ಡೆಪಾಸಿಟ್ಸ್ ಕೇಳಿದ್ರೆ ಎಲ್ಲರೂ. ಸಾಗರ ನಿಕ್ಷೇಪಗಳು, ಸಾಗರ ನಿಕ್ಷೇಪ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಕನ್ನಡದಲ್ಲೂ ಇಲ್ಲಿದೆ ನೋಡಿ, ಸಾಗರ ನಿಕ್ಷೇಪ, ಅಲೆಗಳು, ಪ್ರವಾಹಗಳು, ಸಾಗರ ಪ್ರವಾಹಗಳು, ವಿಶ್ವ ಸಾಗರಗಳ ಲವಣಾಂಶ. ಸಿಕ್ತೆಲ್ಲರಿಗೂ ಗೊತ್ತಾಗ್ತಿದೆ ಸಿಲೆಬಸ್. ಜಲಮಂಡಲ, ವಿಶ್ವ ಸಾಗರ ಲವಣಾಂಶ, ಜಲಮಂಡಲ ಅಂತ ಕೊಟ್ಟಿದ್ದಾರೆ. ಈ ಜನಕ್ಕೆ ಅರ್ಥ ಆಯ್ತು ಜಲಮಂಡಲ ಅಂದ್ರೆ ಸಾಗರದ ಬಗ್ಗೆ ಕೇಳ್ತಾ ಇದ್ದಾರೆ. ಅದರ್ಥ ಆದ್ರೆ ಇಲ್ಲಿ ನಮ್ಗೆ ಓಷನೋಗ್ರಫಿ ಇದಕ್ಕೆ ಅಪ್ಲೈ ಮಾಡ್ಬೋದು ನಾವು. ಅದು ಎನ್ವೈರನ್ಮೆಂಟ್ಗೆ ಕರೆಕ್ಟಾ. ಸಾಗರ ಸರಪಳಿ, ಆಹಾರ ಸರಪಳಿ, ಕರೆಕ್ಟಾ, ಸಾಗರದ್ದು. ಅದ್ರಲ್ಲ ನಾವು ಸಮುದ್ರ ಸಾಗರಗಳ ಬಗ್ಗೆ ಇಲ್ಲಿ ಓದ್ಬೋದು. ನಾವು ಸಮುದ್ರ ಸಾಗರಗಳಲ್ಲಿ ನಾವು ಇಲ್ಲಿ ಕವರ್ ಮಾಡ್ಕೋಬಹುದು ಎನ್ವೈರನ್ಮೆಂಟ್. ಸೊ ಹೆಸರು ನೋಡಿ, ಇವತ್ತಿನ ತರಗತಿಯಲ್ಲಿ ನಾವು ಮಹಾಸಾಗರ, ಓಕೆ, ಜಲಮಂಡಲ, ಜಲಗೋಳ ಗೊತ್ತಾಗುತ್ತೆ ಎಲ್ಲರಿಗೂ. ಜಲಮಂಡಲ ಅಂತ ಕೊಟ್ಟಿದ್ದಾರೆ. ಅಂದ್ರೇನು? ಹೈಡ್ರೋಸ್ಪಿಯರ್ ಅಂತ. ಜನಕ್ಕೆ ಅರ್ಥ ಆಯ್ತು? ಹೈಡ್ರೋಸ್ಪಿಯರ್, ಹೈಡ್ರೋಸ್ಪಿಯರ್. ಸೊ ನಮ್ಮ ಪೃಥ್ವಿಯ ಮೇಲೆ ಹತ್ತತ್ರ 71% ಅಷ್ಟು ಭೂಪ್ರದೇಶದ ಅಡಿ ನೀರಿದೆ, ಹೌದಾ? 71% ಆಫ್ ದ ಅರ್ತ್ ಸರ್ಫೇಸ್ ಅಂಡರ್ ವಾಟರ್, ಕರೆಕ್ಟಾ? 71% ಆಫ್ ದಿ ಅರ್ತ್ ಸರ್ಫೇಸ್ ಏನಿದೆ ನೀರಡಿ ಇದೆ. 71% ಆಫ್ ದ ಅರ್ತ್ ಸರ್ಫೇಸ್ ಅಂಡರ್ ವಾಟರ್. ನೋಡಿ, ಅತಿ ಹೆಚ್ಚು ನೀರಿರುವ ಗ್ರಹ ಯಾವುದು? ನಮ್ಮ ಪೃಥ್ವಿ. ಅತಿ ಹೆಚ್ಚು ನೀರಿರುವಂತ ಗ್ರಹ ಪೃಥ್ವಿ. ಅದಕ್ಕೆ ಬ್ಲೂ ಪ್ಲಾನೆಟ್, ಹೌದಾ? ಹಂಗೆ ಜೊತೆಗೆ ಹೇಳಿ ನೋಡೋಣ, ಘನ ರೂಪದಲ್ಲಿದೆ ನೀರು. ಭೂಮಿ ಮೇಲೆ ಘನರೂಪ, ದ್ರವ ರೂಪ ಮತ್ತು ಅನಿಲ ರೂಪದಲ್ಲಿ ಇರುವಂತ ಏಕೈಕ ಗ್ರಹ ನಮ್ಮದು. ಗೇಷಿಯಸ್ ಪ್ಲಾನೆಟ್, ಗೇಷಿಯಸ್, ಸಾಲಿಡ್ ಲಿಕ್ವಿಡ್ ಗೇಷಿಯಸ್ ಸ್ಟೇಟ್ ಅಲ್ಲಿ ನೀರಿದೆ. ಸಾಲಿಡ್ ಲಿಕ್ವಿಡ್ ಗೇಷಿಯಸ್ ಸ್ಟೇಟ್ ನಾವು ಕಟ್ಕೊಳ್ಳಿ, ಕರೆಕ್ಟ್ ಅಲ್ವಾ? ಅತಿ ಹೆಚ್ಚು ಪ್ರಮಾಣದ ನೀರು ನಮಗೆ ಸಮುದ್ರ ಸಾಗರಗಳಲ್ಲಿ ಕಂಡು ಬರುತ್ತದೆ.
ಭೂಮಿ ಮೇಲೆ ನೀರಿದೆ, ಅತಿ ಹೆಚ್ಚು ಪ್ರಮಾಣದ ನೀರು ಸಾಗರಗಳಲ್ಲಿ ಕಂಡುಬರುತ್ತದೆ. ಓಷನ್ಸ್ ಮತ್ತು ಸಿ, ಓಷನ್ ಸಾಗರ ಮತ್ತು ಸಮುದ್ರಗಳಲ್ಲಿ ನಮಗೆ ನೀರು ಕಂಡುಬರುತ್ತದೆ. ಓಷನ್ಸ್ ಅಂಡ್ ಸೀಸ್. Oceans and seas. Please remember this. Oceans and seas. ಆಯ್ತಾ? ಗೊತ್ತಾಯ್ತು ಎಲ್ಲರಿಗೂ? ಇವಾಗ ಒಂದು ಚಿಕ್ಕ ಚಿತ್ರ ಬರೆಯೋಣ, ಎಲ್ಲರೂ ನೋಡೋಣ. ಜಲಗೋಳ ಜಲಮಂಡಲದ ಬಗ್ಗೆ ಒಂದು ಚಿತ್ರ ಬರೆಯೋಣ, ಅವಾಗ ನಿಮ್ಗೆಲ್ಲರಿಗೂ ಒಂದು ಐಡಿಯಾ ಬರುತ್ತೆ. ಓಕೆ, ಕ್ವಿಕ್ ಆಗಿ ಬರೀರಿ ಎಲ್ಲರೂ. ಇಲ್ಲಿ ಒಂದು ಚಿಕ್ಕದಾಗಿ ಒಂದು ನಿಮಿಷ. ಇಲ್ಲಿ ನೋಡಿ, ಈಗೆಲ್ಲ ಇಲ್ಲಿ ನೋಡಿ. ಸೊ ಇದು ನಮ್ಮ ಭೂಮಿ ಮೇಲಿರೋ ಎಲ್ಲ ನೀರು ಅಂತ ತಗೊಂಡ್ರೆ ವಾಟರ್, ಭೂಮಿ ಮೇಲಿರೋ ಎಲ್ಲ ನೀರು 100% ಅಂತ ತಗೊಂಡ್ರೆ ಅದರಲ್ಲಿ ಮೆಜಾರಿಟಿ ನೀರೇನಾಗಿದೆ ಹೇಳಿ, ಯೋಚನೆ ಮಾಡಿ. ಮೆಜಾರಿಟಿ ನೀರೇನಿದೆ? 97% ನೀರು ಸಲೈನ್. ಬರೀ 3% ಅಷ್ಟು ನೀರು ಮಾತ್ರ ನಮಗೆ ಫ್ರೆಶ್ ವಾಟರ್ ಇರೋದು, ಹೌದಾ? 97% ಲವಣಾಂಶದಿಂದ ಕೂಡಿದೆ. ಬರೀ 3% ಮಾತ್ರ ನಮಗೆ ಫ್ರೆಶ್ ವಾಟರ್. ಎಲ್ಲರಿಗೂ ಸಿಗ್ತಾ? ಫ್ರೆಶ್ ವಾಟರ್ ಎಷ್ಟು? ಬರೀ 3%. ಓಕೆ, ಆ ನೀರು ನೋಡಿ ಅದಿಲ್ಲಿ ಬೀಳ್ತಾ ಇದೆ. ಲೆಟ್ಸ್ ಸೇ so please remember this is the fresh water. ಫ್ರೆಶ್ ವಾಟರ್. ಈ ಫ್ರೆಶ್ ವಾಟರ್ ಏನ್ ಬೀಳ್ತಾ ಇದೆ? ಇದು ಅದರಲ್ಲಿ ಮೆಜಾರಿಟಿ ಫ್ರೆಶ್ ವಾಟರ್ ಅಲ್ಲಿ ಇಲ್ಲಿ ನೋಡಿ, ಈಗ ನಮಗೆ ಹಾ ಈಗ ಸರಿ ಆಯ್ತು ನೋಡಿ. ಅದು ಇಂಟರ್ನೆಟ್ ಹೋಯ್ತು, ಸಾರಿ ಇಂಟರ್ನೆಟ್ ಹೊಟ್ಟೋಗಿತ್ತು ನಂದು, ಯಾಕಂದ್ರೆ ಪವರ್ ಕಟ್ ಆಗಿ ಇಂಟರ್ನೆಟ್ ಹೋಯ್ತು. ಎಲ್ಲರಿಗೂ ಕೇಳಿಸ್ತಾ ಇದೆಯಪ್ಪ? ಹಾ, ಸೊ ಇಲ್ಲಿ ನೋಡಿ, ನಮ್ಗೆ ಮೆಜಾರಿಟಿ ನೀರೇನಿದೆ ಅಲ್ಲ ಅದು ಈ ರೀತಿ ಇಲ್ಲಿ ನೋಡಿ. ಈಗ ಫ್ರೆಶ್ ವಾಟರ್ ಏನಿದೆ ಅದರಲ್ಲಿ 69%
69% ಗ್ಲೇಷಿಯರ್ಸ್ ರೀತಿ ಇದೆ. ಹಿಮ ನದಿಗಳು ಗ್ಲೇಷಿಯರ್ಸ್ ಐಸ್ ರೀತಿ ಇದೆ. ಇನ್ 30% ಅಷ್ಟು ನೀರು ಅಂತರ್ಜಲವಾಗಿದೆ, ಆಕ್ವಫರ್ ಆಗಿದೆ. ಅಂತರ್ಜಲ ಆಕ್ವಫರ್. ಬರೀ ಇನ್ 1% ಅಷ್ಟು ನೀರು ಮಾತ್ರ ನಮಗೆ ಸಿಗ್ತಾ ಇರೋದು ಇವಾಗ. ಎಷ್ಟು ಜನ ಅರ್ಥ ಆಯ್ತಿದ್ದು? ಕರೆಕ್ಟಾ? 1% ಅಷ್ಟು ನೀರು ಮಾತ್ರ ನಮಗೆ ಸಿಗ್ತಾ ಇರೋದು. 1% ಆಫ್ ವಾಟರ್ ಇಸ್ ಆಕ್ಸೆಸಿಬಲ್. ನಮಗೆ ಭೂಮಿ ಮೇಲೆ ನಮಗೆ ಸಿಗ್ತಾ ಇರೋ ನೀರು ಬರೀ 1% ಅಷ್ಟೇ. ಈಸಿಲಿ ಆಕ್ಸೆಸಿಬಲ್ ಸರ್ಫೇಸ್ ವಾಟರ್. ಪೃಥ್ವಿಯ ಮೇಲೆ ನೀರಿನ ವಿಂಗಡಣೆ ಅಂತ ಕೇಳ್ತಾರೆ. ಎಲ್ಲರಿಗೂ ಅರ್ಥ ಆಯ್ತಾ? ಈ 30% ಏನು ಅಂತರ್ಜಲ, ಗ್ರೌಂಡ್ ವಾಟರ್, ಜಿ ಅಂತ ಬರ್ತೀವಿ ನೋಡಿ. 30% ಗ್ರೌಂಡ್ ವಾಟರ್, ಅಂತರ್ಜಲ. ಆಯ್ತಾ? ಆಕ್ವಫರ್. ಆಕ್ವಾ ಅಂದ್ರೆ ನೀರು. ಭೂಮಿ ಒಳಗಿರುವ ಕಲ್ಲು ನೀರು ಇರುತ್ತಲ್ಲ, ಅದನ್ನ ಆಕ್ವಫರ್ ಅಂತ ಕರಿತೀವಿ. ಆಕ್ವಫರ್ ಗೊತ್ತಾಯ್ತಾ ಎಲ್ಲರಿಗೂ? ಗ್ಲೇಷಿಯರ್ಸ್ ಎಷ್ಟು ಪರ್ಸೆಂಟ್ ಗೊತ್ತಿದೆ? ನೀರು ನೋಡಿ, ಇದು ಇದರಲ್ಲಿ ಈ 1% ನೀರು ಏನಿದೆ ನಮ್ಗೆ ಸಿಗ್ತಾ ಇರೋದು ಇವಾಗ, 1% ನೀರು ಇದೆಯಲ್ಲ ಇದು, ಅದರಲ್ಲಿ ನೋಡಿ ಮೆಜಾರಿಟಿ ನಮಗೆ ಲೇಕ್ಸ್ ರೀತಿ ಇದೆ. ಲೇಕ್ ಗೊತ್ತಾಯ್ತಾ ಎಲ್ಲರಿಗೂ? 52% ಲೇಕ್. 52% ಲೇಕ್. ಓಕೆ. In 38% we called as soil moisture. ಅದನ್ನ ನಾನು ಇಲ್ಲಿ ಬರೀತೀನಿ ನೋಡಿ ಒಂದೊಂದಾಗಿ. ಫಸ್ಟ್ 52% ನಮಗೆ ನೀರು ಏನಿದೆ ಅದು ಲೇಕ್ಸ್ ರೀತಿ ಸಿಗುತ್ತೆ. ಲೇಕ್ಸ್. 38% ಏನಿದೆ ಇಲ್ಲಿ ಅದು ಸಾಯಿಲ್ ಮಾಯಿಶ್ಚರ್, ಮಣ್ಣಿನ ತೇವಾಂಶ. ಸಾಯಿಲ್ ಮಾಯಿಶ್ಚರ್. 8% ಏನಿದೆ ಅದು ನಮಗೆ ಆಕಾಶದಲ್ಲಿರೋ ನೀರಾವಿ ಮತ್ತು ಮೋಡಗಳು, ಕ್ಲೌಡ್ಸ್. 1% ಏನಿದೆ ಇದು 1% ಏನಿದೆ, 1% ನದಿಗಳಲ್ಲಿದೆ, ಇನ್ನು 1% ನಮ್ಮ ದೇಹಗಳಲ್ಲಿದೆ. ಕರೆಕ್ಟಾ? ಕೋಶಗಳಲ್ಲಿ, ಟಿಶ್ಯೂಸ್ ಅಲ್ಲಿ, ಸೆಲ್ಸ್ ಇನ್ ಟಿಶ್ಯೂಸ್. ಎಷ್ಟು ಜನಕ್ಕೆ ಅರ್ಥ ಆಯ್ತು? ನಮ್ಮ ಪೃಥ್ವಿಯನ್ನು ಜಲಗೋಳ ಅಂತ ಕರಿತೀವಲ್ಲ, ಜಲಮಂಡಲ ಅಂತ ಕರಿಬೇಕು. ಜೊತೆಗೆ ನೀರಿನ ವಿಂಗಡಣೆ, ನಮ್ಮ ಪೃಥ್ವಿಯ ಮೇಲೆ ನೀರಿನ ವಿಂಗಡಣೆ ಅಂತ ಕೇಳಿದಾಗ ಇದು ಬರಿಬೇಕು. ಎಷ್ಟು ಜನಕ್ಕೆ ಅರ್ಥ ಆಯ್ತು ನೋಡಿ? ಸಿಂಪಲ್ ಆನ್ಸರ್. ಒಳ್ಳೆ ಡಯಾಗ್ರಾಮ್ ಬರೋದು. ನೀರಿನ ಬಗ್ಗೆ ಅದೇ ಜ್ಞಾಪಕಟ್ಕೊಳ್ಳಿ, ಪರ್ಸೆಂಟೇಜ್ ಜ್ಞಾಪಕಟ್ಕೊಳ್ಬೇಕು. ನೀವು ಇದು ಮಾತ್ರ ಹೋಯ್ತು. ಒಂದು ಸಿಂಪಲ್ ಆಗಿರೋದು ಒಂದು ಕ್ವಶನ್ ಹೋಗುತ್ತೆ. ಫುಲ್ ಮಾರ್ಕ್ಸ್ ಕ್ವಶನ್ ಇದು KPSC ನಲ್ಲಿ. ನಮ್ಮ ಪೃಥ್ವಿಯ ಮೇಲೆ ಮೇನ್ಸ್ ಅಲ್ಲಿ ಕೇಳ್ತಾರೆ ಇದನ್ನ. ಮೇನ್ಸ್ ಕ್ವಶನ್ ಇದು. ನೀರಿನ ವಿಂಗಡಣೆ. ಆಮೇಲೆ ಎಲ್ಲ ಎಕ್ಸಾಂಪಲ್ ಬರೀಬೇಕಾಗುತ್ತೆ. ಸಾಗರಗಳು ಯಾವುದು? ಅತಿ ಹೆಚ್ಚು ನೀರು ಸಲೈನ್ ಫಾರ್ಮ್ ಅಲ್ಲಿ ಇದೆ. ಇಲ್ಲಿ ಸಾಗರಗಳು ಯಾವುದು? ಪೆಸಿಫಿಕ್ ಮಹಾಸಾಗರ. ಇಲ್ಲಿ ಹಿಂಗ್ ಬರೀತೀನಿ ನೋಡಿ, ನಾನು ಹೆಂಗ್ ಬರೀತೀನಿ, ಪೆಸಿಫಿಕ್ ಮಹಾಸಾಗರ. ಇಲ್ಲೇ ಎಲ್ಲ ಅಲ್ಲೇ ಇದೆ ಆನ್ಸರ್ಗಳು. ಅಟ್ಲಾಂಟಿಕ್ ಮಹಾಸಾಗರ, ಹಿಂದೂ ಮಹಾಸಾಗರ. ನೋಡಿ ಚೆನ್ನಾಗಿ ಕಾಣುತ್ತೆ, ಹೌದಾ? ನೀವು ನನಗಿಂತ ಚೆನ್ನಾಗಿ ಬರೀಬೇಕು. ಇಲ್ಲಿ ಅಂಟಾರ್ಟಿಕ್ ಮಹಾಸಾಗರ, ಆರ್ಟಿಕ್ ಮಹಾಸಾಗರ, ಹೌದಾ? ಎಲ್ಲ ಮಹಾಸಾಗರಗಳು ಇಲ್ಲಿದೆ. ನೋಡಿ ಫ್ರೆಶ್ ವಾಟರ್ ನೋಡಿ ಎಷ್ಟು ನೀಟಾಗಿ ಕಾಣುತ್ತೆ ಈಗ. ಫ್ರೆಶ್ ವಾಟರ್ ಎಲ್ಲ ಕಡೆಗೆ ನಮ್ಮ ನೀರು ಹೆಂಗೆ ವಿಂಗಡಣೆ ಆಗಿದೆ. ಬರೀತಾರಪ್ಪ ಎಲ್ಲರೂ ಈ ತರ ನೀಟಾಗಿ?
ಶಾಲೆ ಕಂಟಿನ್ಯೂ ಮುಂದುವರಿಬಹುದು, ನಾನು ಅದು ವೇಟ್ ಮಾಡ್ಬೇಕಾ? ಬರೀ 1% ಮಾತ್ರ ಫ್ರೆಶ್ ವಾಟರ್, ಇನ್ನು ಬಾಕಿದೆಲ್ಲ ಸಲೈನ್. ಸಾರಿ, 3% ಮಾತ್ರ ಫ್ರೆಶ್ ವಾಟರ್, ಸಿಹಿ ನೀರು. ಆಯ್ತಾ? ಜಲಮಂಡಲದ ಇಂಟ್ರೊಡಕ್ಷನ್ ಆಯ್ತು. ಇವಾಗ ನೋಡಿ, ಒಂದೇ ಟಾಪಿಕ್ ಎಷ್ಟು ಸುಲಭವಾಗಿ ಎಲ್ಲ ಒಂದ್ ಕಡೆ ಇದೆ ನೋಡಿ, ಅಚ್ಚುಕಟ್ಟಾಗಿದೆ, ಒಂದೇ ಕಡೆಗಿದೆ ನೀಟಾಗಿ. ಇದೆಲ್ಲ ಪರ್ಸೆಂಟೇಜ್ ಎಲ್ಲ ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ಸುಮ್ಮನೆ ಬರ್ದಿದ್ದಾರೆ ಇವರು ಅನ್ಕೋಬಿಡಿ. ಈ ಎಲ್ಲ ಪರ್ಸೆಂಟೇಜ್ ಕೇಳ್ತಾರೆ. ನದಿಗಳಲ್ಲಿ ಎಷ್ಟು ಪರ್ಸೆಂಟ್ ನೀರಿದೆ ಫ್ರೆಶ್ ವಾಟರ್? ಈಸಿಲಿ ಆಕ್ಸೆಸಿಬಲ್ 1% ಅಲ್ಲಿ 1%. ಇದು ಕರೆಕ್ಟಾ? ತುಂಬಾ ಕಮ್ಮಿ. ನಮ್ಮ ದೇಹದಲ್ಲಿ ಕೋಶಗಳಲ್ಲಿ ಎಷ್ಟು ಪರ್ಸೆಂಟ್? 1%. 1% ಎಷ್ಟು? 0.1. ಹೌದಾ? 1% 1% ಇಸ್ 0.1. ಇದು ಅಷ್ಟೇ. ಇದು 0.8, ಇದು 0.38, ಇದು 0.52. ಓಕೆನಾ? ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಕ್ ಬರುತ್ತೆ ಎಲ್ಲರಿಗೂ. ಇದು ಫಸ್ಟ್. ನೆಕ್ಸ್ಟ್, ನಮ್ಮ ಅತಿ ಹೆಚ್ಚು ಇರೋದೇ ನೀರು ಸಾಗರಗಳಲ್ಲಿ. ಅವರು ಕೊಟ್ಟಿದ್ದಾರೆ ಲವಣಾಂಶ ಅಂತೆಲ್ಲ ಕೊಟ್ಟಿದ್ದಾರೆ. ಅದನ್ನ ಓದಕ್ಕಿಂತ ಮುಂಚೆ ಸಾಗರಗಳ ವಿಂಗಡಣೆ ನೋಡೋಣ. ಸಾಗರಗಳು ಯಾವ ರೀತಿ ಇರುತ್ತೆ ಅದನ್ನ ನೋಡೋಣ. ಇಲ್ಲಿ ನೋಡಿ ಎಲ್ಲರೂ, ನಾವು ನಮ್ಮ ಕರಾವಳಿ ತೀರದಿಂದ ಹೋದ್ರೆ ನೋಡಿ, ಎಲ್ಲರೂ ಗಮನಿಸಿ, ನಾವು ಕರಾವಳಿ ತೀರದಿಂದ ನಡ್ಕೊಂಡು ಹೋದ್ರೆ ಇಲ್ಲಿ ಸಾಗರ ಶುರು ಆಗುತ್ತೆ. ಟ್ರೆಂಚ್, ಸೊ ಹಿಯರ್ ಇಸ್ ದಿ ಓಷನ್. ನೋಡಿ, ಫಸ್ಟ್ ಮಳೆ ಆದಾಗ ಫಸ್ಟ್ ಈ ತರ ತಗ್ಗು ಪ್ರದೇಶ ಫಾರ್ಮ್ ಆಯ್ತು. ಎಲ್ಲ ನೋಡಿ, ಬೋಟ್ ನೋಡಿ, ಫಸ್ಟ್ ಈ ತರ ತಗ್ಗು ಪ್ರದೇಶ ಫಾರ್ಮ್ ಆಯ್ತು ನಮ್ಮ ಭೂಮಿ ಮೇಲೆ. ಆಮೇಲೆ ಮಳೆ ನೀರು, ನದಿ ನೀರು, ಸಮುದ್ರ ನೀರು, ಹಿಮ ಕರಗಿರೋ ನೀರೆಲ್ಲ ಸರ್ಗಗಳಾಯ್ತು. ಗ್ಲೇಷಿಯರ್ ವಾಟರ್, ರಿವರ್ ವಾಟರ್, ರೇನ್ ವಾಟರ್ ಎಲ್ಲ ಬಂದು ಸೇರ್ತು. ಕೆಳಗಿಂದ ತಾನೇ ತುಂಬೋದು ಮೇಲಿಕ್ಕೆ. ಈ ಜನ ಕರ್ತಾ ಇತ್ತು, ಕೆಳಗಿಂದ ತುಂಬ್ತಾ ಬರುತ್ತೆ ನೀರು. ಎಲ್ಲ ನೀರು ಇಲ್ಲಿ ಬಂದು ಬೀಳುತ್ತೆ, ಕೆಳಗಿಂದ ಮೇಲೆ ತುಂಬುತ್ತೆ. ಕರೆಕ್ಟ್ ಅಲ್ಲ? ಸೊ ಈ ರೀತಿ ಸಾಗರ ಮಟ್ಟ ಹೆಚ್ಚಾಗ್ತಾ ಹೋಗಿದೆ. ಅದಕ್ಕೆ ಸಾಗರ ಮಟ್ಟ ಹೆಚ್ಚಾಗ್ತಾ ಹೋಗುತ್ತೆ ಹೋಗ್ತಾ ಹೋದಂಗೆ. ಈ ರೀತಿ ಸಾಗರ ಮಟ್ಟ ಹೆಚ್ಚಾಗ್ತಾ ಹೋಗಿದೆ. ನೋಡಿ, ಇಲ್ಲಿವರೆಗೂ ಬಂದಿದೆ. ಈಗ ಸಾಗರ ಮಟ್ಟ ಇಲ್ಲಿವರೆಗೂ ಬಂದಿದೆ. ಗೊತ್ತಾಯ್ತಾ ಎಲ್ಲರಿಗೂ? ಇದನ್ನ ನೋಡಿ, ಸಾಗರ ಕಂದರ, ಸಾಗರ ತಗ್ಗು, ತಗ್ಗು ಅಂತ ಕರೆದಿದ್ದೀನಿ. ಟ್ರೆಂಚ್, ಟ್ರೆಂಚ್, ಸಾಗರ ತಗ್ಗು. ಇದು ಡೀಪ್, ಅತಿ ಆಳವಾದ ಭಾಗ ಡೀಪ್. ಕರೆಕ್ಟ್? ಮರಿಯಾನಾ ಟ್ರೆಂಚ್ ಚಾಲೆಂಜ್ ಡೀಪ್ ಕೇಳಿದ್ರೆ ಎಲ್ಲರೂ? ಮರಿಯಾನಾ ಟ್ರೆಂಚ್ ಚಾಲೆಂಜ್ ಡೀಪ್. ಇದು ಸಾಗರ ಮೈದಾನ, ಓಷನ್ ಫ್ಲೋರ್, ಅಬೇಸಲ್ ಪ್ಲೇನ್. ಸಿಕ್ಕ ಸ್ನೇಹಿತರೆಲ್ಲರಿಗೂ ಬರೆದ್ರ? ಅಬೇಸಲ್ ಪ್ಲೇನ್. ಆಯ್ತಾ? ಸಾಗರ ಮೈದಾನ, ಸಾಗರ ತಳ ಮೈದಾನ. ಇದು ನೋಡಿ ಹೇಗಿದೆ. ಇದು ನಮಗೆ ಖಂಡಾವರಣ ಪ್ರದೇಶ. ನೋಡಿ, ಇದು ಖಂಡಾವರಣ ಪ್ರದೇಶ, ಕಾಂಟಿನೆಂಟಲ್ ಶೆಲ್ಫ್, ಖಂಡಾವರಣ ಪ್ರದೇಶ. ಇದು ಖಂಡಾವರಣ ಇಳಿಜಾರು, ಸ್ಲೋಪ್, ಇಳಿಜಾರು, ಖಂಡಾವರಣ ಇಳಿಜಾರು. ಯಾಕೆ ಖಂಡಾವರಣ ಅಂತ ಇದೀವಿ? ಖಂಡಗಳ ಮುಂದುವರೆದ ಭಾಗ. ಈ ಜನ ಕರ್ತಾ ಇತ್ತು, ಖಂಡಗಳ ಮುಂದುವರೆದ ಭಾಗ. ಇದು ಸಾಗರ ಖಂಡಾವರಣ ಏರು, ಕಾಂಟಿನೆಂಟಲ್ ರೈಸ್, ರೈಸ್. ಸೊ ಖಂಡಾವರಣ ಪ್ರದೇಶ, ಖಂಡಾವರಣ ಇಳಿಜಾರು, ಖಂಡಾವರಣ ಏರು. ಆಯ್ತಾ? ಸೊ ಇದನ್ನ ಕಟ್ಕೊಳ್ಳಿ. ಶೆಲ್ಫ್ ಸ್ಲೋಪ್ ರೈಸ್. ಆಯ್ತಾ? ಅರ್ಥ ಆಯ್ತಾ ಎಲ್ಲರಿಗೂ?
ನಮ್ಮ ಸಾಗರಗಳು ಯಾವ ರೀತಿ ಕಾಣುತ್ತೆ ಅಂತ. ನಮಗೆ ಸಾಗರ ತಳದಲ್ಲಿ ಜಾಸ್ತಿ ಜ್ವಾಲಾಮುಖಿಗಳಾಗುತ್ತೆ. ಇಲ್ಲಿ ನೋಡಿ, ಸಾಗರ ತಳದಿಂದ ಈ ತರ ಜ್ವಾಲಾಮುಖಿಗಳು ಬಂದ್ಬಿಡ್ತಾ ಇರುತ್ತೆ ಅವಾಗ. ಶಿಲಾಪಾಕ ಬಂದಾಗ ಏನಾಗುತ್ತೆ, ನೀರ್ ಜೊತೆ ಸಂಪರ್ಕಕ್ಕೆ ಬರುತ್ತಲ್ಲ ಮ್ಯಾಗ್ಮಾ, ಅಲ್ಲೇ ಗಟ್ಟಿಯಾಗಿ ಲಾವಾ ಆಗುತ್ತೆ. ನೋಡಿ, ಈ ತರ ಲಾವಾ ಆಗುತ್ತೆ, ಗಟ್ಟಿಯಾಗುತ್ತೆ, ಕೋನ್ ಶಂಕು ಫಾರ್ಮ್ ಆಗುತ್ತೆ. ಜ್ವಾಲಾಮುಖಿಗಳು ನೀರಿನೊಳಗೆ ಜಾಸ್ತಿ ಬೇಗ ಫಾರ್ಮ್ ಆಗುತ್ತೆ. ಇದು ಮೇಲೆ ಎದಳ್ತಾ ಇದೆ ನೋಡಿ, ಎಷ್ಟು ವರ್ಷಗಳ ಕಾಲದಿಂದ ಹಿಂಗ್ ಮೇಲೆ ಬರ್ತಾ ಇದೆ ನೋಡಿ. ಈ ತರ ಜ್ವಾಲಾಮುಖಿಗಳಾಗ್ತಾ ಆಗ್ತಾ ಆಗ್ತಾ ಮೇಲೆ ಬಂದಿರುತ್ತೆ. ಈ ರೀತಿ ದ್ವೀಪಗಳು ಫಾರ್ಮ್ ಆಗ್ತವೆ. ಜ್ವಾಲಾಮುಖಿ ಒಳಗೆ, ಭೂಮಿ ಒಳಗಿಂದ ಫಾರ್ಮ್ ಆಗುತ್ತೆ ಈ ತರ. ಇದನ್ನ ನಾವು ಮರೈನ್ ಅಥವಾ ಸಿ ಮೌಂಟ್ ಅಂತ ಕರಿತೀವಿ. ಸಿ ಮೌಂಟ್ಗಳು ಇರುತ್ತೆ, ಎಷ್ಟೊಂದು ಜ್ವಾಲಾಮುಖಿಗಳು ಹಿಂಗ್ ಬೆಳೀತಾ ಬರುತ್ತೆ. ಕೆಲವು ಕಡೆ ಸಿ ಮೌಂಟ್ಗಳು ಏನಾಗುತ್ತೆ, ಬಂದಿರುತ್ತಲ್ಲ ಹೀಗೆ, ಅದು ಮೇಲ್ಗಡೆ ಭಾಗ ಶೀತಲೀಕರಣ ಬಂದ್ಬಿಡುತ್ತೆ. ಇದು ಮೇಲ್ಗಡೆ ಭಾಗ ಶೀತಲೀಕರಣಗೊಂಡು ಇಷ್ಟು ಮಾತ್ರ ಉಳ್ಕೊಂಡಿರುತ್ತೆ, ಹಿಂಗೆ ಇಷ್ಟು ಮಾತ್ರ ಉಳ್ಕೊಂಡಿರುತ್ತೆ. ಇದನ್ನ ನಾವು ಗಯಾಟ್ ಅಂತ ಕರಿತೀವಿ. ಗಯಾಟ್ ಅಂದ್ರೆ ಸಾಗರ ಪರ್ವತ ಯಾವುದು, ಅದರ ಮೇಲ್ಭಾಗ ಶೀತಲೀಕರಣಗೊಂಡಿರುತ್ತಲ್ಲ, ಅದು ಗಯಾಟ್. ಚಂದ್ರಶೇಖರ್ ಹೇಳ್ತಾ ಇದ್ದಾರೆ, ಸಿಟಿಎ ಎಕ್ಸಾಮ್ ಅಲ್ಲಿ ಸಾಗರ ತಳ ಭಾಗದಲ್ಲಿ ಕಂಡು ಬರುವ. ಇಲ್ಲಿ ಹೇಳ್ತೀನಿ ನೋಡಿ, ರೆಡ್ ಕ್ಲೇ ಸಿಗುತ್ತೆ, ಹೇಳ್ತೀನಿ ಚಂದ್ರಶೇಖರ್. ಅದು ರೆಡ್ ಕ್ಲೇ ಅಂತ ಬರುತ್ತೆ. ಅದೇ ನೆಕ್ಸ್ಟ್ ಟಾಪಿಕ್ ನಮ್ದು, ಸಾಗರ ನಿಕ್ಷೇಪ. ಓಕೆ, ರೆಡ್ ಕ್ಲೇ ಜಾಸ್ತಿ ಸಿಗುತ್ತೆ ಓಷನ್ ಫ್ಲೋರ್ ಅಲ್ಲಿ. ಸೊ ಇಲ್ಲಿ ಗಯಾಟ್ ಅಂತ ಕರಿತೀವಿ ನೋಡಿ, ಸಿ ಮೌಂಟ್ ಮತ್ತು ಗಯಾಟ್. ಸಿ ಮೌಂಟ್ ಅಂದ್ರೆ ಏನು, ಪರ್ವತ ಆಯ್ತಾ. ಗಯಾಟ್ ಅಂದ್ರೆ ಸಾಗರ ತಳ ಇದಾಗಿರುತ್ತೆ. ಸಿ ಮೌಂಟ್ ಮತ್ತು ಗಯಾಟ್ ಮೇಲ್ಭಾಗ ಶೀತಲೀಕರಣಗೊಂಡಿರುತ್ತೆ. ಆಯ್ತಾ, ಗಯಾಟ್ ಗೊತ್ತಾಯ್ತು ಎಲ್ಲರಿಗೂ. ಈಗ ಸಿ ಮೌಂಟ್ ಅಂದ್ರೆ ಏನು ಗೊತ್ತಾಗಿದೆ. ಕೆಲವೊಮ್ಮೆ ಈ ತರ ಸಾಗರ ತಳ ಬೇರ್ಪಡುವಿಕೆ, ಎಲ್ಲರಿಗೂ ಸಾಗರ ತಳ ಬೇರ್ಪಡುವಿಕೆ ಆಗುತ್ತೆ ಅಂತ ಹೇಳ್ತಿದ್ರೆ ನಾವು ಓಷನ್ ಫ್ಲೋರ್. ಈ ತರ ಓಷನ್ ಫ್ಲೋರ್ ಏನಾಗುತ್ತೆ, ಎರಡು ಭಾಗ ಆಗೋಗುತ್ತೆ. ಈ ತರ ಒಂದಿ ಕಡೆಗೆ ಅವಾಗ ಏನಾಗೋಗುತ್ತೆ, ಸಾಗರ ತಳನೇ ಬೇರೆ ಆಗೋದ್ರೆ ಆ ಕಡೆ ಈ ಕಡೆ ಪರ್ವತಗಳಾಗಕ್ಕೆ ಶುರು ಆಗುತ್ತೆ. ಹಿಂಗೆ ಓಷನಿಕ್ ರಿಡ್ಜಸ್, ಎಲ್ಲರಿಗೂ ಓಷನಿಕ್ ರಿಡ್ಜಸ್ ಸಾಗರ ಪರ್ವತಗಳು. ಓಷನಿಕ್ ರಿಡ್ಜಸ್ ಸಾಗರ ಪರ್ವತಗಳು, ಫಾರ್ಮ್ ಆಗುತ್ತೆ. ಸಾಗರ ಪರ್ವತಗಳು ಆಯ್ತಾ. ಅಟ್ಲಾಂಟಿಕ್ ರಿಡ್ಜ್, ವೆರಿ ಗುಡ್. ಇದು ನೋಡಿ, ಇವೆಲ್ಲ ಸಾಗರ ಪರ್ವತಗಳು ಇರ್ತವೆ, ಓಷನ್ ಫ್ಲೋರ್ ಇರುತ್ತೆ, ಸಾಗರ ಪರ್ವತ, ಗಯಾಟ್ಗಳು, ಸಿ ಮೌಂಟ್ಗಳೆಲ್ಲ ಇರುತ್ತೆ. ಹಂಗೆ ಈಗ ಕರಾವಳಿ ತೀರಕ್ಕೆ ಬನ್ನಿ. ಇಲ್ಲಿ ಕರಾವಳಿ ತೀರದಲ್ಲಿ ನೋಡಿ ನಮ್ಗೇನಾಗುತ್ತೆ, ಅಲೆಗಳೆಲ್ಲ ಇರುತ್ತೆ ನೋಡಿದ್ರೆ, ಅಲೆಗಳು ಬರುತ್ತೆ ಮತ್ತು ಟೈಡ್ಸ್ ಇರುತ್ತೆ. ಹೆಚ್ಚಿನಕ್ಕೆ ಹಾಕಿದೆ ಟೈಡ್ಸ್ ಅಂದ್ರೆ ಒಬ್ಬರ ಇಳಿತಗಳು. ನೀರಿನ ಮಟ್ಟದಲ್ಲಿ ಏರು ಮತ್ತು ಇಳಿತ ಆಗೋದನ್ನ ಟೈಡ್ ಅಂತ ಕರಿತೀವಿ. ವಾಟರ್ ಲೆವೆಲ್, ರೈಸ್ ಅಂಡ್ ಫಾಲ್ ಆಫ್ ವಾಟರ್ ಇಸ್ ಕಾಲ್ಡ್ ಟೈಡ್. ನೆನಪಿಟ್ಕೊಳ್ಳಿ, ನೀರಿನ ಮಟ್ಟದಲ್ಲಿ ಏರು ಮತ್ತು ಇಳಿತ, ರೈಸ್ ಅಂಡ್ ಫಾಲ್ ಇಸ್ ಕಾಲ್ಡ್ ಟೈಡ್ಸ್. ಓಕೆ, ನೆನಪಿಟ್ಕೊಳ್ಳಿ. ಸೊ ಏನಾಗುತ್ತೆ, ನೀರಿನ ಮಟ್ಟ ಟೈಡ್ಸ್ ಆದಾಗ ಸೂರ್ಯ ಮತ್ತು ಚಂದ್ರನ ಗುರುತ್ವಾಕರ್ಷಣೆ, ಸನ್ ಮತ್ತೆ ಮೂನ್ ಗುರುತ್ವಾಕರ್ಷಣೆಗೆ ನೀರ್ ಮೇಲೆ ಗ್ರಾವಿಟಿ ಬಿದ್ದಾಗ ನೀರ್ ಲೆವೆಲ್ ಹೆಚ್ಚಾಗುತ್ತೆ, ಕಡಿಮೆ ಆಗುತ್ತೆ. ವಾಟರ್ ಲೆವೆಲ್ ಹೆಚ್ಚಾಗುತ್ತೆ ನೋಡಿ, ಅದನ್ನ ಹೈ ಟೈಡ್ ಅಂತ ಕರೀತಾರೆ. ಹೈ ಟೈಡ್. ನೀರ್ ಲೆವೆಲ್ ಕಡಿಮೆ ಆಗುತ್ತಲ್ಲ, ಹಿಂದಕ್ಕೆ ಹೋಗುತ್ತಲ್ಲ, ಹಿಂದೆ ಸರಿಯುತ್ತಲ್ಲ, ಅದನ್ನ ಲೋ ಟೈಡ್. ಅರ್ಥ ಆಯ್ತಲ್ಲ? ಹೈ ಟೈಡ್ ಮತ್ತು ಲೋ ಟೈಡ್. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಹೈ ಟೈಡ್, ಲೋ ಟೈಡ್.
ಹೈ ಟೈಡ್ ಅಲ್ಲಿ ನೀರು ಮೇಲ್ ಬಂದಿದೆ, ಲೋ ಟೈಡ್ ಅಲ್ಲಿ ನೀರು ಕೆಳ ಬಂದಿದೆ. ಈ ತರ ಹೈ ಟೈಡ್, ಲೋ ಟೈಡ್. ಕರಾವಳಿ ತೀರದಲ್ಲಿ ಈ ತರ ಆಗುತ್ತೆ. ಈ ಪ್ರದೇಶಕ್ಕೆ ನಾವು ಲಿಟ್ಟೋರಲ್ ವಲಯ, ಕರಾವಳಿ ಅಂತ ಕರಿತೀವಿ. ಲಿಟ್ಟೋರಲ್, LITTORAL, ಲಿಟ್ಟೋರಲ್ ಇದೆ. ಹೈ ಟೈಡ್ ಮತ್ತು ಲೋ ಟೈಡ್ ಮಧ್ಯ ಬರುವ ಪ್ರದೇಶವನ್ನು ಲಿಟ್ಟೋರಲ್ ವಲಯವೆಂದು ಕರೆಯುತ್ತೇವೆ. ಲಿಟ್ಟೋರಲ್. ಅದಾದ್ಮೇಲೆ ಬರುತ್ತೆ ನೋಡಿ, ಇದು ಈ ಭಾಗ ಯಾವಾಗ್ಲೂ ನೋಡಿ, ಹೈ ಟೈಡ್ ಆದ್ರೂ ಸರಿ, ಲೋ ಟೈಡ್ ಆದ್ರೂ ಇದು ಮುಳುಗೆ ಇರುತ್ತೆ. ಹೌದಾ? ನೋಡಿ, ಗಮನಿಸಿದೀನ. ಹೈ ಟೈಡ್ ಆದ್ರೂ ಈ ಪ್ರದೇಶ ಮುಳುಗಿರುತ್ತೆ, ಲೋ ಟೈಡ್ ಆದ್ರೂ ಈ ಪ್ರದೇಶ ಮುಳುಗಿರುತ್ತೆ. ಈ ಭಾಗ ಅದನ್ನ ನಾವು ನೆರೆಟಿಕ್ ವಲಯ ಅಂತ ಕರಿತೀವಿ. ನೆರೆಟಿಕ್ ವಲಯ, NERET. ಕನ್ನಡದಲ್ಲಿ ಪದಗಳಿಲ್ಲ ಇದಕ್ಕೆ. ಕರಾವಳಿ ಅಂತಾನೆ ಕರೀತಾರೆ ಇದಷ್ಟು. ಕನ್ನಡದಲ್ಲಿ ಕರಾವಳಿ ಪ್ರದೇಶ ನೋಡಿ. ಶೆಲ್ಫ್ ಇದು, ಇವೆರಷ್ಟು ಸೇರಿಸಿ ಖಂಡಾವರಣ ಪ್ರದೇಶ. ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಗೊತ್ತಾಯ್ತಲ್ಲ. ಶೆಲ್ಫ್, ಖಂಡಾವರಣ ಪ್ರದೇಶದಲ್ಲಿ ಎರಡು ಭಾಗ, ಲಿಟ್ಟೋರಲ್, ನೆರೆಟಿಕ್. ಕಡಲು ಮತ್ತು ನೆರೆಟಿಕ್ ಪ್ರದೇಶ ನಾಪೆಟ್ಕೊಳ್ಳಿಲ್ಲ. ಖಂಡಾವರಣ ಪ್ರದೇಶ ಎರಡು ಭಾಗ. ಜನ ಕರ್ತಾ ಇತ್ತು ಲಿಟ್ಟೋರಲ್, ನೆರೆಟಿಕ್. ಇಲ್ಲಿ ನೋಡಿ, ನೆರೆಟಿಕ್ ವರೆಗೂ ಇರುತ್ತೆ ಇದು ಶೆಲ್ಫ್. ಅದಾದ್ಮೇಲೆ ತುಂಬಾ ಹಾಳ ಇದೆ ನೋಡಿ, ಈ ಕಡೆ ತುಂಬಾ ಹಾಳ ಇದೆ. ಇದೆಲ್ಲ ಪೆಲೆಜಿಕ್ ವಲಯ. ಇಲ್ಲಿವರೆಗೂ ಪೆಲೆಜಿಕ್. ಆಳವಾದ ಭಾಗ, ಸಮುದ್ರದಲ್ಲಿ ಆಳವಾದ ಭಾಗಕ್ಕೆ ಪೆಲೆಜಿಕ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ ಎಲ್ಲರಿಗೂ? ಪೆಲೆಜಿಕ್ ಅಂದ್ರೆ ತುಂಬಾ ಆಳವಾದ ಪ್ರದೇಶ ಸಾಗರದಲ್ಲಿ. ಇಲ್ಲಿ ನಮ್ಗೆ ಅಪ್ಪರ್ ಪಾರ್ಟ್, ಮೇಲ್ಭಾಗ, ಇದು ಎಪಿಪೆಲೆಜಿಕ್ ಅಂತ ಕರಿತೀವಿ. ಎಪಿಪೆಲೆಜಿಕ್. ಈ ಎಪಿಪೆಲೆಜಿಕ್ ಭಾಗದಲ್ಲಿ ಅತಿ ಹೆಚ್ಚು ಜೀವಿಗಳು ಕಂಡುಬರೋದು. ಯಾಕೆಂದ್ರೆ ಸನ್ಲೈಟ್ ಇಲ್ಲೇ ಸಿಗೋದು ನಮ್ಗೆ. ಹೌದಾ? ಸೂರ್ಯನ ಕಿರಣಗಳು ನೀರಿನ ಮೇಲ್ಭಾಗಕ್ಕೆ ಮಾತ್ರ ಒಳಗೆ ಹೋಗ್ತವೆ. ಹೌದಾ? ಹೆಜ್ಜೆನ ಕರ್ತಾ ಇತ್ತು ಫೋಟಿಕ್ ವಲಯ. ಇದು ಫೋಟಿಕ್ ವಲಯ. ಸೂರ್ಯನ ಕಿರಣಗಳು ಮೇಲ್ ಬಿದ್ದಾಗ ನೀರಿನ ಮೇಲೆ, ಬಟ್ ಮೇಲ್ಗಡೆ ಮಾತ್ರ 200 ಮೀಟರ್ ಅಷ್ಟು ಮಾತ್ರ ಒಳಗೆ ಹೋಗುತ್ತೆ. ಅದು ಫೋಟಿಕ್. ಅದ್ರ ಕೆರಳ ಬರೋದಲ್ಲೇನು ಅಫೋಟಿಕ್. ಯಾಕೆಂದ್ರೆ ಸಮುದ್ರ ನೀರು ಉಪ್ಪು, ಲವಣಾಂಶ ಇರೋದ್ರಿಂದ ಸಾಂದ್ರತೆ ಜಾಸ್ತಿ. ಹೆಚ್ಚಿನ ಕರ್ತ ಆಗ್ತದೆ ಹೇಳ್ತಾ ಇರೋದು. ಸಮುದ್ರದ ನೀರಿನ ಸಾಂದ್ರತೆ ಜಾಸ್ತಿ, ಸಾಗರ ನೀರಿನ ಸಾಂದ್ರತೆ ಜಾಸ್ತಿ. ಆ ಕಾರಣದಿಂದ ಸನ್ಲೈಟ್ ಒಳಗೆ ಹೋಗಲ್ಲ ತುಂಬಾ ಆಳದವರೆಗೂ. ಅಫೋಟಿಕ್ ವಲಯ, ಕತ್ಲು ಜಾಸ್ತಿ, ಈ ಕಡೆ ಒಳಗೆ ಹೋಗ್ತಾ ಹೋದಂಗೆ. ಬರೀ ಮೇಲ್ಭಾಗ ಮಾತ್ರ ಬೆಳಕು, ಸನ್ಲೈಟ್ ಒಳಗೆ ಹೋಗೋದು. ಅದು ಎಪಿಪೆಲೆಜಿಕ್ ಪ್ರದೇಶ. ಅದಾದ್ಮೇಲೆ ಅದ್ರ ಕೆಳ ಬರುತ್ತಲ್ಲ ಮೀಸೋಪೆಲೆಜಿಕ್. ಬೆಥೆಲ್ ಪೆಲೆಜಿಕ್, ಅಬ್ಯಸಲ್ ಪೆಲೆಜಿಕ್, ಹೇಡಲ್ ಪೆಲೆಜಿಕ್. ನೋಡಿ, ಈ ರೀತಿ ಪ್ರತಿಯೊಂದು ವಲಯಕ್ಕೂ ಹೆಸರಿದೆ. ಬರೀರಿ ಬೇಗ. ತುಂಬಾ ಆಳದಲ್ಲಿ, ಇದು ಈ ವಲಯದಲ್ಲಿ ನೋಡಿ. ಅಫೋಟಿಕ್ ಅಂದ್ರೆ ಇದೆ. ಈ ಪ್ರದೇಶದಲ್ಲೆಲ್ಲ ಬಂದಾಗ ಏನಾಗುತ್ತೆ, ನೀರು ಟೆಂಪರೇಚರ್ ಕಡಿಮೆ ಆಗುತ್ತೆ. ಸೊ ಎಷ್ಟೊಂದು ಕಡೆ ಏನಾಗುತ್ತೆ, ನಮ್ಗೆ ಡಾರ್ಕ್ ಝೋನ್ ಇರುತ್ತೆ. ಡಾರ್ಕ್ ಝೋನ್ ಕರೆಕ್ಟ್ ಬೆಳಕೆ ಇರಲ್ಲ. ಸೊ ಈ ಪ್ರದೇಶಗಳಲ್ಲಿ ಎಷ್ಟೊಂದು ಕಡೆ ನಮ್ಗೆ ಡೆಡ್ ಝೋನ್ ಅಂತಾನೂ ಇದೆ. ಡೆಡ್ ಝೋನ್ ಅಂದ್ರೆ ಏನು, ಯಾವುದೇ ಲೈಫು ಇರಲ್ಲ. ಆ ತರ ಝೋನ್ ನಾವು ಡೆಡ್ ಝೋನ್ ಅಂತ ಕರಿತೀವಿ. ಕೇಳಿದ್ರೆ ಎಲ್ಲರೂ ಎಷ್ಟು ಜನ ಕೇಳಿದ್ರೆ ಡೆಡ್ ಝೋನ್ ಅಂತ? ಹಾ, ಡೆಡ್ ಝೋನ್ ಇರುತ್ತೆ. ಆಯ್ತಾ? ಜ್ಞಾಪಕಕೊಳ್ಳಿ, ಡೆಡ್ ಝೋನ್ ಇರುತ್ತೆ ಎಷ್ಟೊಂದು ಕಡೆ. ಕೆಲವು ಕಡೆ ಇಲ್ಲಿ ಈ ಪ್ರದೇಶದಲ್ಲಿ ನಮ್ಗೆ ತುಂಬಾ ಆಳದಲ್ಲಿ, ಸಾಗರದ ಕೆಳಭಾಗದಲ್ಲಿ ಡಾರ್ಕ್ ಆಕ್ಸಿಜನ್ ಕೂಡ ರಿಲೀಸ್ ಆಗುತ್ತೆ. ಡಾರ್ಕ್ ಆಕ್ಸಿಜನ್ ಅಂತ ಹೇಳಿ ತುಂಬಾ ಹಿಂದೆ ಪತ್ತೆ ಆಯ್ತಿದ್ದು, ಇವಾಗ ನ್ಯೂಸ್ ಅಲ್ಲಿ ಇದೆ ಡಾರ್ಕ್ ಆಕ್ಸಿಜನ್ ಅಂತ. ಕೇಳಿದ್ರೆ ಇಲ್ಲಿ ಈ ಪ್ರದೇಶದಲ್ಲಿ ಓಷನ್ ಫ್ಲೋರ್ ಅಲ್ಲಿ ಡಾರ್ಕ್ ಆಕ್ಸಿಜನ್, ಪಾಲಿಮೆಟಾಲಿಕ್ ನೋಡ್ಯೂಲ್ಸ್ ಎಲ್ಲ ಹೇಳ್ತೀವಿ, ಇಲ್ಲಿ ಬರುತ್ತೆ. ಪಾಲಿಮೆಟಾಲಿಕ್ ನೋಡ್ಯೂಲ್ಸ್ ಎಲ್ಲ ಸಿಗುತ್ತೆ ಇಲ್ಲಿ. ಡಾರ್ಕ್ ಆಕ್ಸಿಜನ್, ಬರೀ ಡಾರ್ಕ್ ಆಕ್ಸಿಜನ್ ಕೂಡ ನಮಗೆ ಸಿಗುತ್ತೆ.
ಓಕೆ, ಸೊ ಎಕ್ಸಾಂಪಲ್ ಕೇಳ್ತಾರೆ, ಡಾರ್ಕ್ ಆಕ್ಸಿಜನ್ ಎಷ್ಟು ಡೆಪ್ತ್ ಅಲ್ಲಿ ಸಿಗುತ್ತೆ? 4000 ಮೀಟರ್ಸ್ ಕೆಳಗಡೆ, ನೀರಿನ 4000 ಮೀಟರ್ಸ್ ಕೆಳಗಡೆ ಸಿಗುತ್ತೆ. ಪೆಸಿಫಿಕ್ ಓಷನ್ ಅಲ್ಲಿ ಪತ್ತೆ ಆಗಿರೋದು ಇದು ಮೊದಲನೇ ಬಾರಿಗೆ, ಹೌದಾ? ಪೆಸಿಫಿಕ್ ಓಷನ್ ಅಲ್ಲಿ ಪತ್ತೆ ಆಗಿರೋದು. ಸೊ ನಾರ್ಮಲ್ ಆಗಿ ಎಲ್ಲರಿಗೂ ಗೊತ್ತಿರೋದೇನು, ಯಾವಾಗ್ಲೂ ಆಕ್ಸಿಜನ್ ಪ್ರೊಡ್ಯೂಸ್ ಆಗೋದು ಫೋಟೋಸಿಂಥಸಿಸ್ ಇಂದ. ಇದು ಫೋಟೋಸಿಂಥಸಿಸ್ ಅಲ್ಲ, ಇದು ಬೇಸಿಕಲಿ ಪಾಲಿಮೆಟಾಲಿಕ್ ನಾಡ್ಯೂಲ್ಸ್ ಗಳಿಂದ ರಿಲೀಸ್ ಆಗೋದು, ಹೌದಾ? ಬೇಸಿಕಲಿ ಇನ್ ದ 4000 ಮೀಟರ್ಸ್ ಡೀಪ್ ಅಲ್ಲಿ ಇರುವಂತ ಓಷನ್ ಫ್ಲೋರ್ ನಲ್ಲಿ ಇರುವಂತ ಪಾಲಿಮೆಟಾಲಿಕ್ ನಾಡ್ಯೂಲ್ಸ್. ಜನ ಕೇಳಿದ್ರೆ ಪಾಲಿ ಅದೇನು? ಹಲವಾರು, ಹಲವು, ಹಲವು. ಮೆಟಲ್ ಅದೇನು? ಲೋಹಗಳು, ಲೋಹಗಳು. ನಾಡ್ಯೂಲ್ಸ್ ಅಂದ್ರೆ ಏನು? ಅಂದ್ರೆ ಎಷ್ಟೋ ತರ ಸಿಗುತ್ತೆ ನೋಡಿ, ಈ ತರ ಐರನ್, ನಿಕ್ಕಲ್, ಕೋಬಾಲ್ಟ್, ಕಾಪರ್, ಈ ತರ ಎಷ್ಟೊಂದು ಲೋಹಗಳು ಒಟ್ಟಿಗೆ ಇರ್ತವೆ. ಪಾಲಿಮೆಟಾಲಿಕ್, ಹಲವಾರು ಲೋಹಗಳ ಗಂಟುಗಳು ಇವೆಲ್ಲ. ಈ ರೀತಿ ಎಷ್ಟೊಂದು ಖನಿಜಗಳು ಒಟ್ಟಿಗೆ ಇರ್ತವೆ ನೋಡಿ. ಇದು ಐರನ್, ಇದು ನಿಕ್ಕಲ್, ಕರೆಕ್ಟ್. ಸಿಲ್ವರ್, ಗೋಲ್ಡ್, ಕಾಪರ್, ಈ ತರ ಎಷ್ಟೊಂದು ಖನಿಜಗಳು ಇರ್ತವೆ ಒಟ್ಟಿಗೆ. ಕೋಬಾಲ್ಟ್, ಲೆಡ್, ಇವೆಲ್ಲ. ಅದನ್ನ ನಾವು ಪಾಲಿಮೆಟಾಲಿಕ್ ನಾಡ್ಯೂಲ್ಸ್ ಅಂತ ಕರಿತೀವಿ. ಸೊ ಇವೆಲ್ಲ ಏನಾಗುತ್ತೆ, ಎಷ್ಟೊಂದು ಪಾಲಿಮೆಟಾಲಿಕ್ ನಾಡ್ಯೂಲ್ಸ್ ಗಳ ಒಳಗೆ ದೇ ವಿಲ್ ಬಿ ಎಲೆಕ್ಟ್ರಿಕಲಿ ಚಾರ್ಜ್ಡ್ ಮೆಟಲ್ಸ್ ಅಲ್ವಾ? ದೇ ವಿಲ್ ಬಿ ಎಲೆಕ್ಟ್ರಿಕಲಿ ಚಾರ್ಜ್ ನಾಡ್ಯೂಲ್ಸ್ ಇನ್ ದ ಓಷನ್ ಫ್ಲೋರ್, ಆಯ್ತಾ? ಸೊ ದೀಸ್ ಎಲೆಕ್ಟ್ರಿಕಲಿ ಚಾರ್ಜ್ ಪಾಲಿಮೆಟಾಲಿಕ್ ನಾಡ್ಯೂಲ್ಸ್ ಏನ್ ಮಾಡ್ತವೆ? H2O ಅಲ್ವಾ, ಹೈಡ್ರೋಜನ್ ನ ಆಕ್ಸಿಜನ್ ಇಂದ ಬೇರೆ ಮಾಡ್ತವೆ. ಗೊತ್ತಾಗ್ತಿದೆ ಎಲ್ಲರಿಗೂ? ಹೈಡ್ರೋಜನ್ ಮತ್ತು ಆಕ್ಸಿಜನ್ ಏನಿದೆ ನೋಡಿ, ಒಂದು ಆಕ್ಸಿಜನ್ ಆಟಮ್ ಇದ್ರೆ ಅದಕ್ಕೆ 2 ಹೈಡ್ರೋಜನ್ ಆಟಮ್ಸ್ ಗಳು ಅಟ್ಯಾಚ್ ಆಗಿರುತ್ತೆ. ಕರೆಕ್ಟ್ ಆಗಿ ಗೊತ್ತಾಗ್ತಿದೆ ಎಲ್ಲರಿಗೂ? ಒಂದು ಆಕ್ಸಿಜನ್ಗೆ 2 ಹೈಡ್ರೋಜನ್ ಆಟಮ್ಸ್ ಗಳು ಬೌಂಡ್ ಈ ತರ ಅಟ್ಯಾಚ್ ಆಗಿರುತ್ತೆ. ಅವನ್ನ ಸಪರೇಟ್ ಮಾಡ್ತಾವೆ ಈ ಪಾಲಿಮೆಟಾಲಿಕ್ ನಾಡ್ಯೂಲ್ಸ್. ದ ಸಪರೇಟ್ ದಿ ಹೈಡ್ರೋಜನ್ ಫ್ರಮ್ ದಿ ಆಕ್ಸಿಜನ್. ಬರ್ಕೊಳ್ಳಿ ಇದನ್ನ. ಆಯ್ತಾ? ಈ ರೀತಿ ಆಕ್ಸಿಜನ್ ಬೇರೆ ಆಗುತ್ತೆ, ಅವಾಗ ಹೈಡ್ರೋಜನ್ ಬೇರೆ ಆಗುತ್ತೆ. ಓಕೆ, ಇದನ್ನ ಮಾಡೋದ್ಯಾರು? ಪಾಲಿಮೆಟಾಲಿಕ್ ನಾಡ್ಯೂಲ್ಸ್. ಹೈಡ್ರೋಜನ್ ಆಟಮ್ಸ್ ನ ಆಕ್ಸಿಜನ್ ಬೇರೆ ಮಾಡೋದನ್ನ ನಾವು ಸಿ ವಾಟರ್ ಎಲೆಕ್ಟ್ರೋಲಿಸಿಸ್ ಅಂತ ಕರಿತೀವಿ. ಬರೀ ಈ ಟೆಕ್ನಿಕ್ ನ ಸಿ ವಾಟರ್ ಎಲೆಕ್ಟ್ರೋಲಿಸಿಸ್ ಗೊತ್ತಾಯ್ತು ಎಲ್ಲರಿಗೂ? ಸಿ ವಾಟರ್ ಎಲೆಕ್ಟ್ರೋಲಿಸಿಸ್ is a method or a technique through which the hydrogen atoms are separated from oxygen by the charged polymetallic nodules, by the electrically charged polymetallic nodules. ನೋಡಿ ಎಷ್ಟೊಂದು ಚಾರ್ಜ್ ಬರ್ದಿದೆ ನೋಡಿ, ನಾನು ಯಾವ್ದು ಬರ್ದಿದ್ದೀನಿ ನೋಡಿ ಇಲ್ಲಿ. ಆಕ್ಸಿಜನ್, ಸಾರಿ ಐರನ್, ನಿಕ್ಕಲ್, ಲೆಡ್, ಕೋಬಾಲ್ಟ್, ಕಾಪರ್, ಸಿಲ್ವರ್, ಗೋಲ್ಡ್, ಇವೆಲ್ಲ ಇರಬೇಕು ಪಾಲಿಮೆಟಾಲಿಕ್ ನಾಡ್ಯೂಲ್ಸ್. ಅವಾಗ ಮಾತ್ರ, ಸುಮ್ಮನೆ ಅದೇದು ಅಲ್ಲ. ಅದಕ್ಕೆ ಜೀವಿಗಳಲ್ಲಿ ವಾಸ ಮಾಡಕ್ ಸಾಧ್ಯ. ಗೊತ್ತಾಯ್ತಾ ಎಲ್ಲರಿಗೂ? ಓಷನ್ ಫ್ಲೋರ್ ಅಲ್ಲೂ ಜೀವಿಗಳಿರ್ತವೆ, ಎಷ್ಟೊಂದು ಪ್ರಾಣಿಗಳಿರ್ತವೆ. ಅವುಗಳಿರೋದಕ್ಕೆ ಕಾರಣ ಏನು? ಡಾರ್ಕ್ ಆಕ್ಸಿಜನ್. ಎಷ್ಟು ಜನಕ್ಕೆ ಅರ್ಥ ಆಯ್ತು ಡಾರ್ಕ್ ಆಕ್ಸಿಜನ್? ಇಲ್ಲಿ ನೋಡಿ, ಇವುಗಳು ಇಲ್ಲಿರೋ ಆರ್ಗಾನಿಸಮ್ಸ್ ನೋಡಿ, ಇಲ್ಲಿ ಓಷನ್ ಫ್ಲೋರ್ 4000, ಇದು ಡಾರ್ಕ್ ಆಕ್ಸಿಜನ್ ಝೋನ್. ಇದು ನೋ ಲೈಟ್, ಸನ್ಲೈಟ್ ಇರಲ್ಲ, ಕಂಪ್ಲೀಟ್ಲಿ ಡಾರ್ಕ್ ಆಕ್ಸಿಜನ್ ವಲಯ ಇದು. ಗೊತ್ತಾಯ್ತಾ ನೋಡಿ? ಇಲ್ಲೆಲ್ಲ ಇವೆಲ್ಲ ಈ ಜೀವಿಗಳೆಲ್ಲ ಬದುಕದೆ ಡಾರ್ಕ್ ಆಕ್ಸಿಜನ್ ಇಂದ. ಡಾರ್ಕ್ ಆಕ್ಸಿಜನ್, ಆಂಗ್ಲರ್ ಫಿಶ್, ರ್ಯಾಕ್ಟೈಲ್ ಫಿಶ್, ಗ್ಲಾಪರ್ ಫಿಶ್, ಗ್ಲಾಸ್ ಸ್ಪಾಂಜ್, ಟ್ರೈಪಾಡ್ ಫಿಶ್, ಸಿ ಕುಕುಂಬರ್, ಸಿ ಸ್ಪೈಡರ್, ಇವೆಲ್ಲ ನೀರೊಳಗಿರ್ತಾವ ಆಳದಲ್ಲಿ. ಗೊತ್ತಾಯ್ತಾ? ಹೈಡ್ರೋ ಟರ್ಮಲ್ ವೆಂಟ್ಸ್ ಗಳ ಹತ್ರ. ಹೈಡ್ರೋ ಟರ್ಮಲ್ ವೆಂಟ್ ಅಂದ್ರೆ ಗೊತ್ತಾಗುತ್ತೆ ಎಲ್ಲರಿಗೂ? ಹೈಡ್ರೋ ಅಂದ್ರೆ ನೀರು, ಟರ್ಮಲ್ ಅಂದ್ರೆ ಶಾಖ, ವೆಂಟ್ ಅಂದ್ರೆ ದ್ವಾರ. ಶಾಖ ಇರುತ್ತೆ, ಆ ಬಿಸಿ ಶಾಖಕ್ಕೆ ಅಲ್ಲಿ ವಾಸ ಮಾಡ್ತವೆ. ಆಕ್ಸಿಜನ್ ಇದೆಯಲ್ಲ, ಗೊತ್ತಾಯ್ತಾ ಎಲ್ಲರಿಗೂ? ಎಲೆಕ್ಟ್ರಿಕಲಿ ಚಾರ್ಜ್ ಪಾರ್ಟಿಕಲ್ಸ್. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ನಾವು ಹೇಳ್ತಾ ಇರೋದು? ಸ್ವಲ್ಪ ಕರೆಂಟ್ ಅಫೇರ್ಸ್ ಕವರ್ ಆಗ್ತಾ ಇದೆ ಇಲ್ಲಿ, ಆಯ್ತಾ? ಓಷನ್ ಫ್ಲೋರ್, ಡಾರ್ಕ್ ಆಕ್ಸಿಜನ್, 4000 ಮೀಟರ್ಸ್, ಪೆಸಿಫಿಕ್ ಓಷನ್.
ಓಕೆ, ನಾವು ಕಟ್ಕೊಳ್ಳಿ. ಈ ನಾಡ್ಯೂಲ್ಸ್ಗಳು, ಈ ನಾಡ್ಯೂಲ್ಸ್ಗಳೆಲ್ಲ ಒಂಥರ ಬ್ಯಾಟ್ರಿ ತರ ಆಕ್ಟ್ ಮಾಡುತ್ತೆ ನೋಡಿ. ಅದಕ್ಕೆ ಲೆಡ್ ಎಲ್ಲ ಬರ್ತಿರೋದು. ಲೆಡ್, ಕಾಪರ್, ಕೋಬಾಲ್ಟ್, ಸಿಲ್ವರ್, ಗೋಲ್ಡ್, ಐರನ್, ನಿಕ್ಕಲ್ ಇವೆಲ್ಲ ಏನಾಗುತ್ತೆ ಬ್ಯಾಟ್ರಿ ತರ ಆಕ್ಟ್ ಮಾಡುತ್ತೆ. ಬ್ಯಾಟ್ರಿ, ಅದಕ್ಕೆ ಸಿ ವಾಟರ್ ಎಲೆಕ್ಟ್ರೋಲಿಸಿಸ್ ಅಂತ ಕರಿತೀವಿ. ಅರ್ಥ ಆಯ್ತಾ ಎಲ್ಲರಿಗೂ? ಯಾವ ವಲಯಗಳಿದೆ? ಲಿಟೋರಲ್, ನೆರೆಟಿಕ್, ಪೆಲಜಿಕ್. ಪೆಲಜಿಕ್ ಅಲ್ಲಿ ಇಷ್ಟು ಅತಿ ಹೆಚ್ಚು ಜೀವಿಗಳಿರೋದೆಲ್ಲ ಇಲ್ಲಿ ಪೆಲಜಿಕ್. ಅತಿ ಹೆಚ್ಚು ಜೀವಿಗಳಿರೋದೆಲ್ಲ ಪೆಲಜಿಕ್. ಇದು ನೋಡಿ, ಇದನ್ನೇ ನಾನು ಹೇಳ್ತಾ ಇದ್ದೆ ಇವಾಗ. ಲಿಟೋರಲ್ ವಲಯ ಇದು, ಲಿಟೋರಲ್. ನೆರೆಟಿಕ್ ವಲಯ, ಪೆಲಜಿಕ್ ವಲಯ, ಎಪಿಪೆಲಜಿಕ್, ಮೀಸೋಪೆಲಜಿಕ್, ಬೆಥಿಯಲ್, ಅಬೆಸಲ್, ಹ್ಯಾಡಲ್. ಸಿಕ್ತಲ್ಲರಿಗೂ? ಇದನ್ನ ನಾವು ಬೆಂಥಿಕ್ ವಲಯ, ಬೆಂಥಿಕ್. ಇದಿಷ್ಟು ಬೆಂಥಿಕ್, ಬೆಂಥಿಕ್, ಬೆಂಥಿಕ್ ಝೋನ್. ಥ್ಯಾಂಕ್ ಯು. ಬೆಂಥಿಕ್ ಝೋನ್, ಬೆಂಥಿಕ್ ಝೋನ್. ಎಸ್, ಪಾಲಿಮೆಟಾಲಿಕ್ ನಾಡಲ್ಸ್ ನ ತೆಗೆಯೋದು ತಪ್ಪು. ಅದನ್ನೇ ಅವರು ಮೈನಿಂಗ್ ಮಾಡ್ತಾ ಇರೋದು. ಮೈನಿಂಗ್ ಮಾಡುವಾಗ, ಡೀಪ್ ಓಷನ್ ಮೈನಿಂಗ್ ಮಾಡಿದಾಗ ಪಾಲಿಮೆಟಾಲಿಕ್ ನಾಡಲ್ಸ್ ನ ತೆಗಿತಾರೆ. ಅವಾಗ ಏನಾಗುತ್ತೆ? ಈ ಪ್ರೊಸೆಸ್ ಡಿಸ್ಟರ್ಬ್ ಆಗುತ್ತೆ. ಜನಕ್ಕೆ ಅರ್ಥ ಆಯ್ತು? ಈ ಡಾರ್ಕ್ ಆಕ್ಸಿಜನ್ ಪ್ರೊಸೆಸ್ ನಿಂತು ಹೋಗ್ಬಿಡುತ್ತೆ. ಅವಾಗ ಜೀವಿಗಳು, ಇಲ್ಲಿ ಎಷ್ಟೊಂದು ಜೀವಿಗಳು ಇದ್ರ ಮೇಲೆ ಅವಲಂಬಿಸಿದ ಜೀವಿಗಳು ಸತ್ತು ಹೋಗ್ತವೆ. ಅದಕ್ಕೆ ಡೀಪ್ ಸಿ ಮೈನಿಂಗ್ ತಪ್ಪು. ಜನಕ್ಕೆ ಅರ್ಥ ಆಯ್ತು? ನಾವೆಲ್ಲಾದ್ರೂ ಬರೀ ನಮ್ದನ್ನೇ ಉಪಯೋಗ ನೋಡಬಾರ್ದು. ಕರೆಕ್ಟ್ ತಾನೆ? ಬಾಕಿದನ್ನು ಯೋಚನೆ ಮಾಡ್ಬೇಕು. ಸ್ವಲ್ಪ ನಮ್ಮಿಂದ ಬೇರೆ ಜೀವಿಗಳು ತೊಂದರೆ ಆಗುತ್ತೆ ಅನ್ನೋದನ್ನ ಯೋಚನೆ ಮಾಡ್ಬೇಕು. ಅರ್ಥ ಆಯ್ತಾ? ಜನಕ್ಕೆ ಅರ್ಥ ಆಯ್ತು? ಬರೆದ್ರೆ ಎಲ್ಲರೂ ವೇಟ್ ಮಾಡ್ಬೇಕು ಒಂದು 2 ನಿಮಿಷ ನಾನು. ಓಕೆ, 2 ಮಿನಿಟ್ಸ್ ಬರ್ಕೊಳ್ಳಿ ಎಲ್ಲರೂ ಬೇಗ. ಆಯ್ತಾ ಫ್ರೆಂಡ್ಸ್? ಎಲ್ಲರದ್ದು ಬರ್ದಿ ನೋಡಿ. ಇದನ್ನ ನೋಡಿ, ಈಗ ಇದನ್ನೇ ನಾವು ಬರ್ದಿರೋದು ಈಗ. ಸೊ ಯಾವ ರೀತಿ ನೋಡಿ, ಜ್ವಾಲಾಮುಖಿ ಎಲ್ಲ ಆದಾಗ ಶಾಖ ಒಳಗೆ ಬರುತ್ತೆ ಈಗ ಹೊರಗಡೆ. ಕರೆಕ್ಟ್? ಮ್ಯಾಗ್ಮಾ ಹೊರಗಡೆ ಬಂದ್ಬಿಟ್ಟು ಇಲ್ಲಿ ಈ ತರ ರಿಡ್ಜ್ ಫಾರ್ಮ್ ಆಗಿದೆ ನೋಡಿ. ರಿಡ್ಜ್, ಓಷನ್ ಫ್ಲೋರ್ ನಲ್ಲಿ ರಿಡ್ಜ್ ಇರುತ್ತೆ. ಸಾಗರ ಪರ್ವತಗಳು, ಜನಕ್ಕೆ ಅರ್ಥ ಆಗುತ್ತೆ ಇದು? ಸಾಗರ ಪರ್ವತಗಳು, ರಿಡ್ಜ್ ಅಂದ್ರೆ ಇದು ಸಾಗರ ಪರ್ವತಗಳು. ಈ ತರ ಕಂಟಿನ್ಯೂಸ್ ಆಗಿ. ಆಯ್ತಾ? ಒಂದು. ಇನ್ನೊಂದು, ನಮ್ಮ ಒಂದು ಖಂಡ ಇನ್ನೊಂದು ಖಂಡಕ್ಕೆ ಹೋಗಿ ಅಪ್ಪಳಿಸಿದಾಗ, ಒಂದು ಶಿಲಾಫಲಕ ಹೋಗಿ ಇನ್ನೊಂದು ಶಿಲಾಫಲಕಕ್ಕೆ ಅಪ್ಪಳಿಸಿದಾಗ ಏನಾಗುತ್ತೆ? ಸಾಗರ ಟ್ರೆಂಚ್ ಫಾರ್ಮ್ ಆಗುತ್ತೆ. ಟ್ರೆಂಚ್ ಸಾಂದ್ರತೆ ಜಾಸ್ತಿ ಇರೋದೇನಾಗುತ್ತೆ? ಒಳಗೊಟ್ಟಾಗುತ್ತೆ. ಅವಾಗ ಟ್ರೆಂಚ್ ಫಾರ್ಮ್ ಆಗುತ್ತೆ. ಜನಕ್ಕೆ ಅರ್ಥ ಆಗುತ್ತೆ? ಟ್ರೆಂಚ್ ನಾವು ಜಿಯೋಮಾರ್ಫಾಲಜಿ ಫಸ್ಟ್ ಡಿಸ್ಕಸ್ ಮಾಡಿದ್ವಿ, ಜಿಯೋಮಾರ್ಫಾಲಜಿನಲ್ಲಿ. ಹೌದಾ? ಹಾ ಹೌದು, ಟ್ರೆಂಚ್ಗಳು ಡಿಸ್ಕಸ್ ಆಗಿದೆ. ನಾವು ಕಟ್ಕೊಳ್ಳಿ. ಹಂಗೆ ನೋಡಿ, ಸಿ ಮೌಂಟ್, ವಾಲ್ಕೆನಿಕ್ ಐಲ್ಯಾಂಡ್ ನೋಡಿ ಎಲ್ಲರೂ ಹೆಂಗ್ ಕಾಣ್ತದೆ, ಹೆಂಗ್ ಕಾಣ್ತದೆ? ಇದು ಗಯಾಟ್. ಗಯಾಟ್ಗಳು ಹೇಳಿದಲ್ಲಾಗ್ಲೇ ನಾನು, ಗಯಾಟ್, GUYOT, ಗಯಾಟ್. ನೋಡಿ, ಶೆಲ್ಫ್ ಇದು ಖಂಡಾವರಣ ಪ್ರದೇಶ, ಖಂಡಾವರಣ ಇಳಿಜಾರು, ಇದು ಖಂಡಾವರಣ ಏರು. ಹೌದಾ? ಎಷ್ಟು ಜನ ಕಾಣ್ತದೆ ಇಲ್ಲೆಲ್ಲ? ಖಂಡಾವರಣ ಪ್ರದೇಶ ನೋಡಿ, ನೀರೊಳಗಿರುವಂತಹ ಪ್ರದೇಶಗಳನ್ನ ಖಂಡಾವರಣ ಪ್ರದೇಶ.
ಲಿಟ್ಟೋರಲ್ ಮತ್ತು ನೆರೆಟಿಕ್ ವಲಯಗಳು. ಇದು ಇಳಿಜಾರು, ಗೊತ್ತಾಗ್ತಿದೆ? ಏರು, ಕಂಡಾವರಣ ಏರು. ಎಷ್ಟು ಜನಕ್ಕೆ ಅರ್ಥ ಆಯ್ತು ನೋಡಿ? ಪ್ಲೀಸ್ ಹೇಳಿ, ಕರೆಕ್ಟಾಗಿ ಅರ್ಥ ಆಗ್ತಿದೆ ಇಲ್ವಾ ಅಂತ. ಲಿಟ್ಟೋರಲ್ ವಲಯ, ನೆರೆಟಿಕ್ ವಲಯ. ಇದು ನೆರೆಟಿಕ್ ವಲಯ, ಇದು ಲಿಟ್ಟೋರಲ್ ವಲಯ. ಆಯ್ತಾ? ನಾವು ಕಟ್ಕೊಳ್ಳಿ. ಇಲ್ಲಿ ನೋಡಿ, ಸ್ವಲ್ಪ ಇಲ್ಲಿ ಒಂದು ಈ ಭಾಗದಲ್ಲಿ ಗಮನಿಸಿ. ಎಲ್ಲರೂ ನೀವೇನೋ ಕರೆಕ್ಟಾಗಿ ನೋಡಿಲ್ಲ, ಎಷ್ಟೋ ಜನ ಅದನ್ನೇ ಹೇಳ್ತಾರೆ ನೋಡಿ ಅಂತ. ಇಲ್ಲಿ ನೋಡಿ, ಇಲ್ಲಿ ಏನಾಗಿದೆ ನೋಡಿ, ನಮ್ಮ ಕಂಡಾವರಣ ಪ್ರದೇಶದಲ್ಲಿ ಒಂದು ನದಿ ಬರುತ್ತಲ್ಲ, ಈ ತರ ಬೆಟ್ಟಗುಡ್ಡ ಪ್ರದೇಶಗಳಿಂದ ನದಿ ಬಂದಿರೋದು. ಈ ನದಿ ಬಂದು ಈತ ಕೊರೆದಿದೆ ನೋಡಿ, ಇದನ್ನ ಈ ರೀತಿ ನದಿಗಳು ಬಂದು ಸಮುದ್ರ ಸೇರುತ್ತಲ್ಲ, ಅವಾಗ ಸುಮ್ಮನೆ ಬರೋದಿಲ್ಲ, ಅವು ನೀರು ತರ್ತವೆ. ನೀರು ಮಣ್ಣು ಕೊರ್ಕೊಂಡು ಹೋಗಿದೆ ನೋಡಿ ಭೂಮಿನ. ಕಂಡಾವರಣ ಪ್ರದೇಶದಲ್ಲಿ ಒಂದು ಕಂದರ ಫಾರ್ಮ್ ಆಗಿದೆ. ಎಷ್ಟು ಜನ ಕಾಣ್ತದೆ ಅದು? ಕಂದರ ಹೆಂಗ್ ಫಾರ್ಮ್ ಆಯ್ತು ಇದು ಕಂದರ? ಸಾಗರ ಕಂದರ ಇದು, ಸಬ್ಮೆರೀನ್ ಕ್ಯಾನಿಯನ್. ಇಲ್ಲಿ ನೋಡಿ, ಸಬ್ಮೆರೀನ್ ಕ್ಯಾನಿಯನ್ ನೀರೊಳಗೆ ಕೊರೆಯುತ್ತದೆ. ಹಂಗೆ ಮಣ್ಣನ್ನೆಲ್ಲ ಕೊರೆದು ಇಲ್ಲಿ ಬಂದ್ಬಿಡುತ್ತೆ ನೀರು, ಇಲ್ಲಿ ಒಳಗೆ ಕೆಳಗಡೆ ಬಂದ್ಬಿಡುತ್ತೆ ನೀರು. ಅಷ್ಟು ಮಣ್ಣನ್ನು ತರುತ್ತದೆ. ಮಣ್ಣು, ಕಲ್ಲು, ನೀರು ಎಲ್ಲ ಶೆಲ್ಫ್ ಕಂಡಾವರಣ ಪ್ರದೇಶನ ಕೊರೆದು ಕಂದರ ಫಾರ್ಮ್ ಮಾಡುತ್ತೆ. ಸಾಗರದ ಕಂದರಗಳು ಇವಲ್ಲ, ಸಬ್ಮೆರೀನ್ ಕ್ಯಾನಿಯನ್. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಸಬ್ಮೆರೀನ್ ಕ್ಯಾನಿಯನ್ ಅಂದ್ರೆ ಏನು? ನೀರೊಳಗಿರುವ ಕಂದರಗಳು, ಸಬ್ಮರೀನ್ ಕ್ಯಾನಿಯನ್. ಸಬ್ಮೆರೀನ್ ಕ್ಯಾನಿಯನ್, ಓಕೆ, ಸಬ್ಮೆರೀನ್ ಕ್ಯಾನಿಯನ್. ಅದು ಯಾವುದರಿಂದ ನಿರ್ಮಾಣ ಆಗುತ್ತಿದೋ? ದೊಡ್ಡ ದೊಡ್ಡ ನದಿಗಳು ಬಂದು ಸಮುದ್ರ ಸೇರಿದಾಗ. ಇಲ್ಲಿ ನೋಡಿ, ಸಬ್ಮೆರೀನ್ ಕ್ಯಾನಿಯನ್ಗಳು ನಿರ್ಮಾಣ ಆಗೋದು ಯಾವಾಗ ನೀರು, ನದಿಗಳು ಬಂದು ಈ ತರ ಸಮುದ್ರ ಸೇರುತ್ತಲ್ಲ, ಈ ತರ ಡೆಲ್ಟಾ ಫಾರ್ಮ್ ಮಾಡುತ್ತೆ ನೋಡಿ ಹಿಂಗೆ. ಅವಾಗ ಅದರಲ್ಲಿ ವಜ್ರ ನೀರೆಲ್ಲ ನೋಡಿ ಈ ತರ ಕೊರ್ಕೊಂಡು ಹೊರಡೋಗುತ್ತೆ ಈ ಕಂದರನ. ಈ ಶೆಲ್ಫ್ ಕಂಡಾವರಣ ಪ್ರದೇಶನ ಕೊರ್ಕೊಂಡು ಹೋಗಿ ಇಲ್ಲಿ ಬಂದಿದೆ ನೋಡಿ ನೀರು. ಇಲ್ಲಿ ಎಷ್ಟು ಜನ ಕಾಣ್ತಾ ಇದೆ ಅದು? ಇಲ್ಲಿ ಕೆಳಗೆ ಬಂದಿದೆ ನೋಡಿ, ಇಲ್ಲಿ ಬಂದಿದೆ. ಈ ರೀತಿ ಕಂದರ ಕೊರೆದಿದೆ ಇದು ನದಿ. ಎಷ್ಟೋ ನದಿಗಳು ಈ ತರ ಮಾಡಿದ್ವಿ. ಇಂಡಸ್ ಕಂದರ ಇದೆ, ಗಂಗಾ ಕಂದರ ಇದೆ. ಇದೇ ತರ ಸಬ್ಮೆರೀನ್ ಕ್ಯಾನಿಯನ್ಗಳು ಫಾರ್ಮ್ ಆಗ್ತವೆ. ಇದನ್ನ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಸಬ್ಮೆರೀನ್ ಕ್ಯಾನಿಯನ್ ಅಂದರೆ ಏನು? ಅಂದ್ರೆ ಸಾಗರ ತಳ ಅಥವಾ ಸಾಗರ ಕಂದರಗಳು ಅಂದರೆ ಏನು ಗೊತ್ತಾಯ್ತಾ? ಗ್ಯಾರಂಟಿ ಕ್ವಶನ್ ಇದು. ಮೇನ್ಸ್ಗೆ ಕೇಳ್ತಾರೆ, ಪ್ರಿಲಿಮ್ಸ್ ಅಲ್ಲೂ ಕೇಳ್ತಾರೆ. ಸಾಗರ ಕಂದರಗಳು. ಆಮೇಲೆ ಇದು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಆಯ್ತಾ? ಎಷ್ಟು ಜನ ಬರೆದ್ರಿ? ಯಾರು ಪೇಪರ್ ಕಳಿಸಿ. ನಮ್ಮ ಸ್ಟೂಡೆಂಟ್ಸ್ ಯಾರು ಬರ್ದಿದಾರ ಇಲ್ಲಿ? ಹೌದಲ್ಲ? ಚಂದ್ರಶೇಖರ್, ಹೆಂಗಿತ್ತು ಪೇಪರ್? ಎಷ್ಟು ಬಂದಿದೆ ಜೋಗ್ರಫಿ ಕ್ವಶನ್ಸ್? ಕಳಿಸಿ. ಹೆಂಗ್ ಮಾಡಿದ್ರಿ ನೀವು? ಎಲ್ಲರಿಗೂ ಸಾಗರ ಕಂದರ ಹೆಂಗ್ ಫಾರ್ಮ್ ಆಗುತ್ತೆ ಅಂತ ಪೇಪರ್ ಕಳಿಸ್ಕೊಡಿ ಚಂದ್ರಶೇಖರ್. ಗುಡ್. ಈಸಿ ಇತ್ತು ಅಂದ್ರೆ ಓದಿದಿರಾ ಅಂತ ಅರ್ಥ. ವೆರಿ ಗುಡ್. ಆಯ್ತಾ? ಇಲ್ಲಿ ನೋಡಿ, ಎಲ್ಲರೂ ಇದನ್ನ ನೋಡಿ, ಈ ರೀತಿ ಯಾವ ರೀತಿ ಬಂದಿದೆ ಇಲ್ಲಿ. ಇದನ್ನೆಲ್ಲ ಓದಿದ್ರೆ ನಿಮ್ಗೆ ಏನ್ ಗೊತ್ತಾಗುತ್ತೆ ಹೇಳಿ? ಇದನ್ನ ನೋಡಿದಾಗ ಈ ತರ ಸಮುದ್ರದೊಳಗೆ ಹಿಂಗ ಆಗ್ತಾ ಇದೆ ಅಂತ ಗೊತ್ತಾದ್ರೆ ಸಾಗರ ನಿಕ್ಷೇಪಗಳಿಗೆ ಈಸಿ ಆಗುತ್ತಾ ಇಲ್ವಾ ಹೇಳಿ? ಸಾಗರ ನಿಕ್ಷೇಪಗಳಿಗೆ ಈಸಿ ಆಗುತ್ತೆ ಆ ಟಾಪಿಕ್ ಅರ್ಥ ಮಾಡ್ಕೊಳ್ಳೋದಕ್ಕೆ. ಅಂದ್ರೆ ಸಮುದ್ರ ಸಾಗರಗಳಲ್ಲಿ ಎಲ್ಲೆಲ್ಲಿಂದ ಬರುತ್ತೆ ಅಂತ ಗೊತ್ತಾಗುತ್ತೆ. ನೀರ್ ನಿಕ್ಷೇಪಗಳು, ಮಣ್ಣು ಎಲ್ಲ ಎಲ್ಲಿಂದ ಬರುತ್ತೆ ಅಂದ್ರೆ ಗೊತ್ತಾಗುತ್ತೆ ಇವಾಗ ನೋಡಿ. ಯಾಕಂದ್ರೆ ಸಮುದ್ರ ತಳದಲ್ಲಿ ಏನೇನೋ ಆಗ್ತಾ ಇರುತ್ತೆ, ನಿಮಗದು ಗೊತ್ತಾಗಲ್ಲ ಈಗ. ಇಲ್ಲಿ ನೋಡಿ, ಈ ತರ ಸಾಗರ ತಗ್ಗುಗಳು, ಟ್ರೆಂಚ್ ಫಾರ್ಮ್ ಆಗ್ತಾ ಇರುತ್ತೆ. ಒಂದು ಶಿಲಾಫಲಕ ಹೋಗಿ ಇನ್ನೊಂದು ಶಿಲಾಫಲಕಕ್ಕೆ ಅಪ್ಪಳಿಸಿದಾಗ ಜಾಸ್ತಿ ಸಾಂದ್ರತೆ ಇರೋದು ಮುಳುಗಡೆ ಆಗುತ್ತೆ. ಹೌದಾ? ಗೊತ್ತಿದೆ ಎಲ್ಲ. ಇದು ಟ್ರೆಂಚ್ ರೂಪ್. ಇದರಿಂದ ಟ್ರೆಂಚ್ಗಳು ಈ ಭಾಗದಲ್ಲಿ ಒಂದು ಖಂಡ ಇನ್ನೊಂದು ಸಾಗರ, ಇವೆರಡರ ಮಧ್ಯದಲ್ಲಿ ಟ್ರೆಂಚ್ ಫಾರ್ಮ್ ಆಗ್ತಾ ಇದೆ ನೋಡಿ. ಇಲ್ಲಿ ಟ್ರೆಂಚ್ ಸಾಗರ ತಗ್ಗುಗಳು ವಿಕಾಸಗೊಳ್ಳುತ್ತವೆ. ಸಾಗರ ತಗ್ಗು ಟ್ರೆಂಚ್. ಇದು ಟ್ರೆಂಚ್. ಎರಡು ಶಿಲಾಫಲಕಗಳ ಮಧ್ಯ ಇದೆ. ಈ ರೀತಿ ಟ್ರೆಂಚ್ಗಳು ಫಾರ್ಮ್ ಆಗ್ತವೆ. ಎಲ್ಲಿ ಟ್ರೆಂಚ್ಗಳು ಫಾರ್ಮ್ ಆಗೋದು? ಒಂದು ಶಿಲಾಫಲಕ ಹೋಗಿ ಇನ್ನೊಂದು ಶಿಲಾಫಲಕಕ್ಕೆ ಅಪ್ಪಳಿಸ್ಬೇಕು ಅಂತ ಜಾಗದಲ್ಲಿ ಟ್ರೆಂಚ್ ಇರುತ್ತೆ ನಮ್ಗೆ. ಸಾಗರ ತಗ್ಗುಗಳು. ಯಾಕೆಂದ್ರೆ ಒಂದು ಸಾಂದ್ರತೆ ಜಾಸ್ತಿ ಇರೋದು ಮುಳುಗಡೆ ಆಗ್ತಾ ಇದೆ. ಇನ್ನೊಂದು ಕಡೆ ನೋಡಿ,
ಇನ್ನೊಂದ್ ಕಡೆ ಸಾಂದ್ರತೆ ಜಾಸ್ತಿ ಇರೋದ್ರಲ್ಲಿ ಏನಾಗುತ್ತೆ, ಬೆಂಡ್ ಈ ತರ ಫೋಲ್ಡ್ ಆಗುತ್ತೆ. ಮಡಿಚುವಿಕೆಯಿಂದ ಈ ತರ ದ್ವೀಪಗಳು, ಬೆಟ್ಟಗಳು ಎಲ್ಲ ವಿಕಾಸ ಆಗುತ್ತೆ. ಅದೇ ರೀತಿ ನೋಡಿ, ಈ ದ್ವೀಪಗಳೆಲ್ಲ ಫಾರ್ಮ್ ಆಗಿರೋದು ಆಯ್ತಾ. ಮಡಿಚುವಿಕೆಯಿಂದ ಇಲ್ಲಿ ನಮಗೆ ದ್ವೀಪಗಳು, ಜ್ವಾಲಾಮುಖಿಗಳೆಲ್ಲ ಆಗುತ್ತೆ. ಇದು ಕೆರಡೆ ಹೋಗಿದ್ದೆ ಆಗುತ್ತೆ, ಕರ್ಗೋಗೋತಿಲಿ ಕರ್ಗೋಗಿ ಏನಾಗುತ್ತೆ, ಜ್ವಾಲಾಮುಖಿ. ಜನ ಕರ್ತಾ ಇತ್ತಿದ್ರು ನೋಡಿ ಈ ರೀತಿ. ಜಪಾನ್ ನಲ್ಲಿ ಅದಕ್ಕೆ ಅಷ್ಟು ಜ್ವಾಲಾಮುಖಿಗಳಾಗೋದು, ಇಂಡೋನೇಷ್ಯಾದಲ್ಲಿ ಅಷ್ಟು ಜ್ವಾಲಾಮುಖಿ ಆಗೋದು, ಫಿಲಿಪೀನ್ಸ್ ನಲ್ಲಿ ಅಷ್ಟು ಜ್ವಾಲಾಮುಖಿ ಆಗೋದೆಲ್ಲ ಇದಕ್ಕೆ. ಗೊತ್ತಾಯ್ತು ಎಲ್ಲರಿಗೂ? 16 ಕ್ವಶನ್ಸ್ ಬಂದಿತ್ತಾ ಜೋಗ್ರಫಿ? ವೆರಿ ಗುಡ್. ಓಕೆ, ಕಳ್ಸಿ ಪೇಪರ್ ಕಳ್ಸಿ, ಒಂದಿನ ಡಿಸ್ಕಸ್ ಮಾಡುವ. ಎಲ್ಲರಿಗೂ ಗೊತ್ತಾಯ್ತಾ? ಟ್ರೆಂಚ್ ಇನ್ನೊಂದ್ಸತಿ ರಿವಿಷನ್ ಕೊಡ್ತಾ ಇದೀನಿ ನಾನು. ಯಾರ್ಯಾರು ಮಾಡ್ತಿದ್ರಿ, ಯಾರ್ಯಾರಿಗೆ ಕಷ್ಟ ಆಗಿತ್ತು ಕ್ಲಾಸ್, ಇವಾಗ ಮತ್ತೆ ಇನ್ನೊಂದ್ಸತಿ ಹೇಳ್ತಾ ಇದೀನಿ. ಎಲ್ಲಾ ತರ ಟ್ರೆಂಚ್ಗಳು ನಾವು ನೋಡಿದೀವಿ ಎಲ್ಲರೂ. ಆಮೇಲೆ ಜೊತೆಗೆ ಸಮುದ್ರ ತಳದಲ್ಲಿ ಎಷ್ಟೊಂದ್ ಕಡೆ ಬೆಂಕಿ ಬರ್ತಾ ಇರತ್ತೆ ಈ ರೀತಿ. ಸಾಗರ ತಳದಿಂದ ನೋಡಿ, ಗೊತ್ತಲ್ವ ಎಲ್ಲರಿಗೂ? ಇದು ಡಯಾಗ್ರಾಮ್ ಕೋರ್, ಇದು ನಮ್ಮ ಕೋರ್ ಕೇಂದ್ರ. ನಮ್ಮ ಪೃಥ್ವಿಯ ಕೇಂದ್ರ ಭಾಗದಿಂದ ಶಾಖ ನೋಡಿ ಹೆಂಗ್ ಬರ್ತಾ ಇದೆ, ಈ ತರ ಶಾಖ ಈ ರೀತಿ ಬರುತ್ತೆ. ಅವಾಗ ಏನಾಗುತ್ತೆ, ಎಲ್ಲಾ ಕಡೆನೂ ಈ ತರ ಶಾಖ ಹೊರಗಡೆ ಬಂದು ಕನ್ವೆಕ್ಷನ್ ಕರೆಂಟ್, ಪರಿಸರಣ ಶಾಖ ಒಂದು ಜ್ವಾಲಾಮುಖಿ ಆಗುತ್ತದೆ ಇಲ್ಲಿ ಮೇಲ್ಗಡೆ. ಹೌದಾ? ವೆರಿ ಗುಡ್. ಇದನ್ನ ನಾವು ಕನ್ವೆಕ್ಷನ್ ಕರೆಂಟ್ಸ್ ಅಂತ ಕರಿತೀವಿ. ಇದೊಂದು. ಹಂಗೆ ಇಲ್ಲಿ ನೋಡಿ, ಈ ತರ ಕನ್ವೆಕ್ಷನ್ ಕರೆಂಟ್ ಬಂದಾಗ ಏನಾಗುತ್ತೆ, ಸಾಗರ ಪರ್ವತಗಳು ವಿಕಾಸ ಆಗ್ತವೆ. ಸಮುದ್ರ ತಳದಲ್ಲಿ ಹಲವಾರು ಸಾಗರ ಪರ್ವತಗಳು ವಿಕಾಸ ಆಗ್ತವೆ. ಇದೆಲ್ಲ ಗೊತ್ತಿದೆ. ಓಷನಿಕ್ ರಿಡ್ಜಸ್, ಕರೆಕ್ಟ್. ಹಂಗೆ ಎಷ್ಟೊಂದ್ ಕಡೆ ಬರೀ ಬೆಂಕಿ ಬರ್ತಾ ಇರುತ್ತೆ, ಬೆಂಕಿ ಜೊತೆಗೆ ಬೂದಿ ಬರ್ತಾ ಇರುತ್ತೆ. ಕರೆಕ್ಟ್, ಲಾವಾಗಿಂತ ಮುಂಚೆ ಈ ತರ ಬೂದಿ ಬರ್ತಾ ಇರುತ್ತೆ. ಇದನ್ನ ನಾವು ಹೈಡ್ರೋ ಟರ್ಮಲ್ ವೆಂಟ್ ಅಂತ ಕರಿತೀವಿ. ಹೈಡ್ರೋ ಅಂದ್ರೆ ಏನು? ನೀರಿನ ನೀರು ಇರೋ ಕಡೆ ಹೈಡ್ರೋ ಅಂತ ಕರೀತಾರೆ. ಟರ್ಮಲ್ ಅಂದ್ರೆ ಶಾಖ, ನೀರೊಳಗೆ ಶಾಖ ಬರುತ್ತಲ್ಲ ದ್ವಾರ, ಅದನ್ನ ವೆಂಟ್. ಅಂತರ್ಜಲದಲ್ಲಿ ಸಮುದ್ರ ಸಾಗರಗಳ ತಳಭಾಗದಲ್ಲಿ ಶಾಖ ಬರುವಂತ ದ್ವಾರ ಹೈಡ್ರೋ ಟರ್ಮಲ್ ವೆಂಟ್. ಆಯ್ತಾ? ಹೈಡ್ರೋ ಅಂದ್ರೆ ನೀರು, ಟರ್ಮಲ್ ಅಂದ್ರೆ ಶಾಖ, ವೆಂಟ್ ಅಂದ್ರೆ ದ್ವಾರ. ನೋಡಿ ಎಷ್ಟೊಂದು ಹೊಗೆ ಎಲ್ಲ ಬರ್ತಾ ಇದೆ, ಧೂಳು ಎಲ್ಲ ಬರ್ತಾ ಇದೆ. ಕರೆಕ್ಟಾ? ಇವೆಲ್ಲ ಸೇರುತ್ತೆ, ಸಾಗರ ತಳಕ್ಕೆ ಸೇರ್ಕೊಳ್ಳುತ್ತೆ, ಎಲ್ಲ ಓಷನ್ ಫ್ಲೋರ್ಗೆ ಸೇರ್ಕೊಳ್ಳುತ್ತೆ. ಇವೆಲ್ಲ ಕಡೆ ನದಿಗಳು ಬರ್ತಾ ಇದಾವೆ ಸಮುದ್ರಕ್ಕೆ, ಸಾಗರದೊಳಗೆ ಇವೆಲ್ಲ ಆಗ್ತಾ ಇದೆ, ಪರ್ವತಗಳ ನಿರ್ಮಾಣ ಆಗ್ತದೆ, ಜ್ವಾಲಾಮುಖಿ ಆಗ್ತಾ ಇದೆ. ಕರೆಕ್ಟಾ? ಧೂಳು ಹೊಗೆ ಎಲ್ಲ ಬರ್ತಾ ಇದೆ. ಅವೆಲ್ಲ ಸೇರ್ಕೊಂಡ್ರೆ ಏನಾಗುತ್ತೆ, ಸಾಗರ ನಿಕ್ಷೇಪಗಳಾಗ್ತವೆ. ಎಷ್ಟು ಜನ ಕರ್ತಾ ಇತ್ತು? ಸಾಗರ ನಿಕ್ಷೇಪಗಳು ಅಂದ್ರೆ ಸಮುದ್ರ ಸಾಗರಗಳಲ್ಲಿ ಕಂಡು ಬರುವಂತ ಡೆಪಾಸಿಟ್ಸ್ ನಾನು ಸಾಗರ ನಿಕ್ಷೇಪಗಳು ಅಂತ ಕರಿತೀವಿ. ಇಲ್ಲಿ ನೋಡಿ, ಹಿಂದೂ ಮಹಾಸಾಗರ ಇದು. ಹಿಂದೂ ಮಹಾಸಾಗರದಲ್ಲಿ ನೀರಿಲ್ಲದೆ ಹೆಂಗ್ ಕಾಣುತ್ತೆ ನೋಡಿ. ಇದು ನನ್ನ ಪುಸ್ತಕದಲ್ಲಿದೆ, ಇದು ಜಸ್ಟ್ ಪಿರೋಡಾಸ್ ಪುಸ್ತಕದಲ್ಲಿ. ಅದಕ್ಕೆ ಅದ್ರ ಸಮೇತ ನನ್ನ ಇಮೇಜ್ ಬಂದ್ಬಿಟ್ಟಿದೆ ಇದರಲ್ಲಿ. ಸಾರಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇದು ಭಾರತ, ಇಂಡಿಯಾ ಇಲ್ಲಿದೆ. ಇದು ನೋಡಿ, ಬೇ ಆಫ್ ಬೆಂಗಾಲ್, ಅರೇಬಿಯನ್ ಸಿ, ಇಂಡಿಯನ್ ಓಷನ್ ನೋಡಿ. ಇದೆಲ್ಲ ಏನು? ಸಾಗರ ಪರ್ವತಗಳು. ಕಾಣ್ತಾ ಇದೆ ಎಲ್ಲರಿಗೂ? ಸಾಗರ ಪರ್ವತಗಳು ನೋಡಿ ಹೆಂಗ್ ಕಾಣುತ್ತೆ, ಎಷ್ಟು ಸುಂದರವಾಗಿದೆ ನಮ್ಮ ಹಿಂದೂ ಮಹಾಸಾಗರ. ಹೌದಾ? ಇಲ್ಲ ನೋಡಿ, ಇಂಡಸ್ ಗಂಗಾ ಕೋನ್ ನೋಡಿ, ಇಲ್ಲಿವರೆಗೂ ಬಂದಿದೆ. ಅವೆಲ್ಲ ನೋಡಿ ಯಾವ ರೀತಿ ಇದೆ. ಸಾಗರ ಪರ್ವತಗಳು ಕಾಣ್ತಾ ಇದೆ ಎಲ್ಲರಿಗೂ? ಓಷನಿಕ್ ರಿಡ್ಜಸ್, ಟ್ರೆಂಚ್ಗಳು ಎಲ್ಲ ಕಾಣ್ತಾ ಇದೆ ನೋಡಿ ಒಂದೇ ಕಡೆ. ಇದನ್ನ ಹಿಂದೂ ಮಹಾಸಾಗರದಲ್ಲಿರುವಂತ ಸಾಗರ ಪರ್ವತಗಳು ಅಂತ ಕರಿತೀವಿ. ಹಂಗೆ ಇಲ್ಲಿ ನೋಡಿ, ಇದೇನಂತ ಕರಿತೀವಿ ಇದನ್ನ? ಮಿಡ್ ಅಟ್ಲಾಂಟಿಕ್ ರಿಡ್ಜ್. ಅಟ್ಲಾಂಟಿಕ್ ಓಷನ್ ಅಲ್ಲಿರುವಂತ ಎಸ್ ಆಕಾರದ ಗಂಧ ಹೆಂಗಿದೆ ನೋಡಿ ಪರ್ವತಗಳು. ಮಧ್ಯ ಅಟ್ಲಾಂಟಿಕ್ ಸಾಗರದ ಪರ್ವತಗಳು 17,000 ಕಿಲೋಮೀಟರ್ ಇದೆ ಇದು. ಹೌದಾ? ನೋಡಿ, ಭಾರತ ಏನಿದೆ, ಈ ಸಾಗರ ಪರ್ವತಗಳು ಫಾರ್ಮ್ ಆಗಿರೋದು ಯಾಕೆ? ಈ ಸಾಗರ ಪರ್ವತಗಳು ಫಾರ್ಮ್ ಆಗ್ತಾ ಇರೋದು ಭಾರತ ಆಫ್ರಿಕಾದಿಂದ ಬೇರೆ ಆದಾಗ, ಆಫ್ರಿಕಾ ಮಡಗಾಸ್ಕರ್ ಇಂದ ಬೇರೆ ಆದಾಗ, ಡೈವರ್ಜ್ ಆದಾಗ ತಾನೆ. ಒಂದು ಶಿಲಾಫಲಕ ಇನ್ನೊಂದು ಶಿಲಾಫಲಕದಿಂದ ಬೇರೆ ಆದಾಗ ತಾನೆ ಫಾರ್ಮ್ ಆಗೋದು ಪರ್ವತಗಳು.
ಭಾರತ ಮಡಗಾಸ್ಕರ್ ಮತ್ತು ಆಫ್ರಿಕಾ ಜೊತೆಗಿತ್ತು, ಅದು ಬೇರೆ ಆದಾಗ ಇದಾಯ್ತು. ಭಾರತ ಆಸ್ಟ್ರೇಲಿಯಾದಿಂದ ಬೇರೆ ಆಯ್ತು, ಅವಾಗ ಇದಾಯ್ತು. ಗೊತ್ತಾಯ್ತಾ? ಅದಕ್ಕೆ ನಮ್ಗೆ ಇಲ್ಲೆಲ್ಲ ಇದೆಯಲ್ಲ ನೋಡಿ, ಇದೆ ಸಾಗರ ಪರ್ವತಗಳು ಭಾರತದ ಹತ್ರ ಇರೋದು. ಹಂಗೆ ಪೆಸಿಫಿಕ್ ಓಷನ್ ನೋಡಿ, ಆ ರೀತಿ ನೋಡಿ, ಪೆಸಿಫಿಕ್ ಓಷನ್ ಇದು. ಇಲ್ಲಿ ಮರಿಯಾನಾ ಟ್ರೆಂಚ್ ಇದೆ, ಮರಿಯಾನಾ ಟ್ರೆಂಚ್, ಮರಿಯಾನಾ ಟ್ರೆಂಚ್. ಇದು ಜಪಾನ್ ಟ್ರೆಂಚ್, ಇದು ಫಿಲಿಪೀನ್ಸ್ ಟ್ರೆಂಚ್, ಕುರೇಲ್, ಅಲೂಷನ್ ಟ್ರೆಂಚ್. ಆಯ್ತಾ? ಇವೆಲ್ಲ ಟ್ರೆಂಚ್ಗಳು ಹಿಂಗಿರೋದು. ಹಾ, ಇವೆಲ್ಲ ನೋಡಿರ್ತೀರ ನೀವು. ಎಸ್, ಕರೆಕ್ಟ್. ನಮ್ಮ ಸ್ಟೂಡೆಂಟ್ಸ್ಗಳೆಲ್ಲ ಕಡೆ ಇದ್ದಾರೆ ಈಗ. ದಯವಿಟ್ಟು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೇಳಿ ನಿಮ್ಮ ವಿದ್ಯಾರ್ಥಿಗಳು, ನಿಮ್ಮ ಸ್ನೇಹಿತರಿಗೆ ಈ ಕೋರ್ಸ್ನ ಪಡೀಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅವ್ರಿಗೆ. ನಾಟ್ ನೆಸೆಸರಿ, ಬಟ್ ಓಕೆ, ವಿ ಕ್ಯಾನ್ ಸೇ ಖಂಡಗಳ ಪಕ್ಕ ನಮಗೆ ಸಾಗರ ಮೈದಾನಗಳು ನೋಡಿ, ಈ ತರ ಸಾಗರ ಮೈದಾನಗಳು ಸಿಕ್ಬಿಡುತ್ತೆ. ಫಸ್ಟ್ ಖಂಡಗಳ ಪಕ್ಕ ಈ ತರ ಸಾಗರ ಮೈದಾನಗಳು ಜಾಸ್ತಿ, ಆಯ್ತಾ? ಸಾಗರ ಮೈದಾನಗಳು, ಆಮೇಲೆ ಈ ತರ ಪರ್ವತಗಳೆಲ್ಲ ಸಿಗುತ್ತೆ ನೋಡಿ. ಇಲ್ಲೋ ನೋಡಿ, ಅಟ್ಲಾಂಟಿಕ್ ಓಷನ್ ಹತ್ರ ನೋಡಿ ಸಾಗರ ಮೈದಾನ, ಓಷನ್ ಬೇಸಿನ್ ಅಂತ ಕರಿತೀವಿ ಚಂದ್ರಶೇಖರ್ ಅದನ್ನ. ಓಷನ್ ಬೇಸಿನ್, ಸಾಗರ ಮೈದಾನಗಳನ್ನ ಏನಂತ ಕರಿತೀವಿ? ಓಷನ್ ಬೇಸಿನ್. ಅಂದ್ರೆ ಓಷನ್ ಫ್ಲೋರ್ ಬೇರೆ ಬೇರೆ ಆಗ್ತಾ ಇದೆ ಅಂತ. ಏನಕ್ಕೆ ಅಂದ್ರೆ ನಮ್ಮ ಖಂಡಗಳು ಬೇರೆ ಬೇರೆ ಆಗ್ತಾ ಇದೆ, ದೂರ ದೂರ ಸರಿದಿದೆ ಅಂತ. ಅದಕ್ಕೆ ತುಂಬಾ ದೂರ ಹೋದಷ್ಟು ಏನಾಗುತ್ತೆ, ಈ ತರ ರಿಚ್ ಫಾರ್ಮ್ ಆಗಿದೆ ಒಂದ್ ಕಡೆ, ಅದಾದ್ಮೇಲೆ ಬರೀ ಈ ತರ ಓಷನ್ ಫ್ಲೋರ್ ಮೈದಾನ ಫಾರ್ಮ್ ಆಗ್ತದೆ ನೋಡಿ. ಇಲ್ಲಿ ಮೈದಾನ ಆಗಿದೆ ನೋಡಿ, ದೂರ ದೂರ ಸರಿದಿ ಖಂಡಗಳು, ಆ ಕಡೆ ಈ ಕಡೆ ನಮಗೆ ಸಾಗರ ತಗ್ಗು ಫಾರ್ಮ್ ಆಗಿದೆ. ಆಯ್ತಾ? ದಟ್ ಶೋಸ್ ದ ಡೈವರ್ಜೆನ್ಸ್, ಎಷ್ಟು ದೂರ ಅಗಲಾಗಿದೆ ಅಂತ ತೋರಿಸುತ್ತದೆ. ಖಂಡಗಳು ಮೊದಲು ಒಟ್ಟಿಗೆ ಇತ್ತು ಗೋಂಡ್ವಾನದಲ್ಲಿ, ಈಗ ಎಲ್ಲ ಬೇರೆ ಆಗಿದೆ. ನೆಕ್ಸ್ಟ್ ನೋಡಿ, ಸಾಗರ ನಿಕ್ಷೇಪಗಳು ಟಾಪಿಕ್. ಸಾಗರ ನಿಕ್ಷೇಪಗಳು. ನಿಕ್ಷೇಪಗಳು ಅಂತ ಬರೀದೆ ಎಲ್ಲರೂ. ಓಕೆ, ಸಾಗರ ನಿಕ್ಷೇಪಗಳು. ಅದಕ್ಕೆ ಹೇಳಿದ್ದೀನಿ ನಾನು ಚಂದ್ರಶೇಖರ್, ನಿಮ್ಗೆ ಹೇಳಿದ್ನಲ್ಲ, ಎರಡು ಖಂಡಗಳು ದೂರ ದೂರ ಡೈವರ್ಜ್ ಆದಷ್ಟು ಏನಾಗುತ್ತೆ, ರಿಡ್ಜ್ಗಳು ಫಾರ್ಮ್ ಆಗುತ್ತೆ, ಆಮೇಲೆ ಪ್ಲೇನ್ಸ್ ಎಕ್ಸ್ಟೆಂಡ್ ಆಗುತ್ತೆ, ಓಷನಿಕ್ ಕ್ರಸ್ಟ್ ಎಕ್ಸ್ಟೆಂಡ್ ಆಗುತ್ತೆ. ಓಕೆ, ಓಷನಿಕ್ ಕರೆಂಟ್, ಓಷನಿಕ್ ಫ್ಲೋರ್, ಓಷನಿಕ್ ಕ್ರಸ್ಟ್ ದೊಡ್ಡದಾಗುತ್ತೆ. ನೆಕ್ಸ್ಟ್ ನೋಡಿ, ಸಾಗರ ನಿಕ್ಷೇಪಗಳು. ಈ ಸಾಗರ ನಿಕ್ಷೇಪಗಳು ನಮಗೆ ಮೇನ್ ಆಗಿ 3 ತರ: ಟೆರಿಜಿನಸ್, ಪೆಲಜಿಕ್, ಕಾಸ್ಮೋಜಿನಸ್ ಅಂತ. ಆಯ್ತಾ? ಕಾಸ್ಮೋಜಿನಸ್ ನಮಗೆ ಆಕಾಶದಿಂದ ಬರುವಂಥದ್ದು. ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್, ಬಾಹ್ಯಾಕಾಶ ವಸ್ತುಗಳು ಇಂದನೂ ನಮಗೆ ಧೂಳು ಬರುತ್ತೆ. ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್, ಎಕ್ಸ್ಟ್ರಾ ಅಂದ್ರೆ ಹೊರಗಡೆ, ಟೆರೆಸ್ಟ್ರಿಯಲ್ ಅಂದ್ರೆ ಭೂಮಿಯಿಂದ ಹೊರಗಡೆ. ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ಉಲ್ಕೆಗಳು, ಕ್ಷುದ್ರ ಗ್ರಹಗಳು, ಗೊತ್ತಾನೆ ಎಲ್ಲರಿಗೂ. ಉಲ್ಕೆಗಳು, ಕ್ಷುದ್ರಗಳೆಲ್ಲ ಆಕಾಶದಿಂದ ಬಂದು ಎಲ್ಲಿಗೆ ಬೀಳ್ತವೆ? ಮುಕ್ಕಾಲು ಭಾಗ ನೀರಿಗೆ ಬೀಳ್ತವೆ. ಇವುಗಳು ನಮ್ಗೆ ತುಂಬಾ ಮುಖ್ಯ. ಈ ಉಲ್ಕೆಗಳು, ಕ್ಷುದ್ರ ಗ್ರಹಗಳು ಬಂದು ಬೀಳುತ್ತಲ್ಲ, ಬೆಂಕಿ ಎತ್ಕೊಡ್ತಾವೆ. ಒಳಗೆ ಬರ್ತಿದ್ದಂಗೆ ಜನಕ್ಕೆ ಅರ್ಥ ಆಗ್ತದೆ ನೋಡಿ ಫೋಟೋ. ಇಲ್ಲ ಬೆಂಕಿ ಎತ್ಕೊಡ್ತಾವೆ. ನಮ್ಮ ಆಕ್ಸಿಜನ್ ಇರೋದ್ರಿಂದ, ನಮ್ಮ ಅಟ್ಮಾಸ್ಫಿಯರ್ ಅಲ್ಲಿ ಆಕ್ಸಿಜನ್ ಇರೋದ್ರಿಂದೆಲ್ಲ ಬೆಂಕಿ ಎತ್ಕೊಂಡು ಹುರಿತಾವೆ. ಬೆಂಕಿ ಎತ್ಕೊಂಡು ಹುರಿದಾಗ ಏನಾಗುತ್ತವೆಲ್ಲ ಕರಗುತ್ತಾನೆ. ಕ್ಷುದ್ರ ಗ್ರಹಗಳು, ಉಲ್ಕೆಗಳು ಕರಗುತ್ತೆ. ಕರಗಿದಾಗ ಏನಾಗುತ್ತೆ? ಮೋಲ್ಟನ್, ಅದು ನೀರಿಗೆ ಬೀಳುತ್ತೆ. ನೀರಿಗೆ ಬಿದ್ದ ತಕ್ಷಣ ಏನಾಗುತ್ತೆ ಹೇಳಿ ನೋಡೋಣ. ಈ ಉಲ್ಕೆಗಳು ಬೆಂಕಿ ಎತ್ಕೊಂಡಿರುತ್ತೆ, ಕೂಲ್ ಆಗುತ್ತೆ. ನೀರಿಗೆ ಬಿದ್ದ ತಕ್ಷಣ ಕೂಲ್ ಆಗಿ ಗಟ್ಟಿ ಆಗುತ್ತೆ. ಅದನ್ನ ನಾವು ಟೆಕ್ಟೈಟ್ಸ್ ಅಂತ ಕರಿತೀವಿ. ಟೆಕ್ಟೈಟ್ಸ್. ಟೆಕ್ಟೈಟ್ಸ್ ಅಂದ್ರೆ ಕ್ಷುದ್ರ ಗ್ರಹಗಳು, ಉಲ್ಕೆಗಳ ಬೆಂಕಿ ಎತ್ತಿ ಹೊರದಿ ಮೇಣದ ರೀತಿಯಾಗಿ ನೀರಿಗೆ ಬಿದ್ದು ಮತ್ತೆ ಘನ ರೂಪ ಪಡೆಯುತ್ತಲ್ಲ, ಅದನ್ನ ನಾವು ಟೆಕ್ಟೈಟ್ಸ್ ಅಂತ ಕರಿತೀವಿ. ಅದು ನೀರು ಬಿದ್ದು ಕೆಳಗಡೆ ಹೊರಟೋಗುತ್ತೆ. ನೀರು ಬಿದ್ದ ತಕ್ಷಣ ಕೆಳಗೆ ಹೊರಟೋಗುತ್ತೆ, ಇಲ್ಲೆಲ್ಲ ಸಿಗುತ್ತೆ, ಅದು ತಳದಲ್ಲಿ ಸಿಗುತ್ತೆ. ಟೆಕ್ಟೈಟ್ಸ್ ಇವುಗಳೇ ಎಷ್ಟೊಂದು ಪಾಲಿಮೆಟಾಲಿಕ್ ನೋಡ್ಯೂಲ್ಸ್ ಆಗಿರ್ತವೆ, ಎಷ್ಟೊಂದು ಖನಿಜಗಳಿರುತ್ತೆ ಇದರಲ್ಲಿ. ಹೌದಾ? ರೇರ್ ಅರ್ತ್ ಮಿನರಲ್ಸ್. ರೇರ್ ಅರ್ತ್ ಅಂದ್ರೆ ಏನು? ನಮ್ಮ ಭೂಮಿ ಮೇಲೆ ಅಪರೂಪದ ಖನಿಜಗಳು. ನಮ್ಮ ಭೂಮಿ ಮೇಲೆ ಸಿಗುವಂತ ಅಪರೂಪದ ಖನಿಜಗಳನ್ನ ನಾವು ರೇರ್ ಅರ್ತ್ ಅಂತ ಕರಿತೀವಿ.
ರೇರ್ ಅರ್ತ್ ಮಿನರಲ್ಸ್. ಆಯ್ತಾ, ಇದು ಒಂದ್ ಕಡೆ, ಇದಿಷ್ಟು ಒಂದ್ ಕಡೆ. ಇನ್ನೊಂದು ಪೆಲಜಿಕ್, ನೀರಿನಲ್ಲೇ ಸಿಗುವಂತದ್ದು ಪೆಲಜಿಕ್. ಎಲ್ಲರಿಗೂ ಅರ್ಥ ಆಗ್ತಿದ್ಯಾ? ನೀರಲ್ಲೇ, ಸಮುದ್ರದಲ್ಲೇ. ಈ ವಲಯಕ್ಕೆ ಏನಂತ ಕರಿತೀವಿ? ಸಮುದ್ರದ ಈ ಹಾಳ ವಲಯಕ್ಕೆ ಏನಂತ ಕರಿತೀವಿ? ನಾನು ಹೇಳ್ಕೊಟ್ಟಿದ್ದೇನೆ ಆಗ್ಲೇ. ಸಮುದ್ರದ ಆಳವಾದ ವಲಯಕ್ಕೆ ಪೆಲಜಿಕ್. ಸೊ ಇಲ್ಲಿ ಸಿಗುವಂತಹ ಅಂಶಗಳನ್ನ ಪೆಲಜಿಕ್ ಡೆಪಾಸಿಟ್, ಪೆಲಜಿಕ್ ನಿಕ್ಷೇಪಗಳು ಅಂತ ಕರಿತೀವಿ. ಇದರಲ್ಲಿ ಎರಡು ತರ, ಕರೆಕ್ಟಾ? ಜೈವಿಕ, ಅಜೈವಿಕ. ಇನ್ಆರ್ಗ್ಯಾನಿಕ್, ಆರ್ಗ್ಯಾನಿಕ್. ಅಜ್ಜನಕ್ಕೆ ಅರ್ಥ ಆಗ್ತದೆ? ಆರ್ಗ್ಯಾನಿಕ್ ಅಂದ್ರೆ ಜೈವಿಕ, ಇನ್ಆರ್ಗ್ಯಾನಿಕ್ ಅಂದ್ರೆ ಅಜೈವಿಕ. ಇದರಲ್ಲಿ ಮುಖ್ಯವಾಗಿ ಇನ್ಆರ್ಗ್ಯಾನಿಕ್ ಅಲ್ಲಿ ನಮಗೆ ಜ್ವಾಲಾಮುಖಿ ಇರುತ್ತೆ ನೋಡಿ, ಜ್ವಾಲಾಮುಖಿ, ಮ್ಯಾಗ್ಮಾ. ಜ್ವಾಲಾಮುಖಿ ಆದಾಗ ತುಂಬಾ ಜಾಸ್ತಿ ಧೂಳು ಹೊರಗಡೆ ಬರುತ್ತೆ, ತುಂಬಾ ಬೂದಿ ಹೊರಗಡೆ ಬರುತ್ತೆ. ಅದರಲ್ಲಿ ರೆಡ್ ಕ್ಲೇ ಜಾಸ್ತಿ. ರೆಡ್ ಕ್ಲೇ ಎಲ್ಲ ಬಂದು ಎಲ್ಲ ಕಡೆ ಡೆಪಾಸಿಟ್ ಆಗುತ್ತೆ. ಈ ರೆಡ್ ಕ್ಲೇನೇ ಜಾಸ್ತಿ ಸಿಗೋದು ನಮಗೆ. ಓಷನ್ ಫ್ಲೋರ್ ನಲ್ಲಿ ಅತಿ ಹೆಚ್ಚು ಸಿಗದೆ ಇನ್ಆರ್ಗ್ಯಾನಿಕ್ ಸೆಡಿಮೆಂಟ್ಸ್, ಪೆಲಜಿಕ್ ಸೆಡಿಮೆಂಟ್ಸ್. ನಾವು ಕೇಳ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಕೇಳ್ತಾರಲ್ಲ, ನೀವು ಹೇಳಿದ್ರಲ್ಲ ಎಕ್ಸಾಮ್ ಅಲ್ಲಿ ಕೇಳಿದ್ರು ಸರಿ, ಯಾವ ಮಣ್ಣು ಅತಿ ಹೆಚ್ಚು ಅಂತ. ಪೆಲಜಿಕ್ ನಲ್ಲಿ ಇನ್ಆರ್ಗ್ಯಾನಿಕ್ ಸಾಯಿಲ್ ಕಾಲ್ಡ್ ರೆಡ್ ಕ್ಲೇ, ಪೆಲಜಿಕ್ ಸೆಡಿಮೆಂಟ್ಸ್ ಜಾಸ್ತಿ, ಪೆಲಜಿಕ್ ಸೆಡಿಮೆಂಟ್ಸ್ ತುಂಬಾ ಸಿಗುತ್ತೆ. ಆಯ್ತಾ? ಬರೆದ್ರೆ ಎಲ್ಲರೂ? ಹಾ, ಅವಾಗ ಬರೀಬಹುದು. ಚಂದ್ರಶೇಖರ್, ಮರಳು ಮಿಶ್ರಿತ ಕೆಂಪು ಮಣ್ಣು ಅಂತ ಹಾಕ್ಬೋದು. ಇದೆ ರೆಡ್ ಕ್ಲೇ. ಆಯ್ತಾ? ಇನ್ನೂ ಇದೆ ಇದ್ರಲ್ಲಿ, ಇನ್ನು ಎಷ್ಟೊಂದಿದೆ ಟಾಪಿಕ್ಸ್, ಹೇಳ್ಬಿಡ್ತೀನಿ. ನೆಕ್ಸ್ಟ್ ಆರ್ಗ್ಯಾನಿಕ್. ಆರ್ಗ್ಯಾನಿಕ್ ಅಂದ್ರೆ ಏನು? ಜೈವಿಕ ಅಂಶಗಳು. ನೀವು ಕೇಳ್ಬೋದು, ಸರ್ ಈಗ ಆರ್ಗ್ಯಾನಿಕ್ ಅಂಶಗಳು ಎಲ್ಲಿಂದ ಬಂತು ಅಂತ. ಇಲ್ಲಿ ನೋಡಿ, ಸಾಗರ ನಿಕ್ಷೇಪಗಳು ಎರಡು ರೀತಿ ಇರುತ್ತೆ. ಒಂದು ಮಣ್ಣು, ಜ್ವಾಲಾಮುಖಿಯಿಂದ ಬರೋದು. ಇನ್ನೊಂದು ಈ ಜೀವಿಗಳು. ಹೆಚ್ಚಿನ ಕಾಣ್ತದೆ ಇಲ್ಲಿ, ಎಷ್ಟೊಂದು ಜೀವಿಗಳಿದಾವೆ ಇಲ್ಲಿ, ಕಾಣ್ತಿದ್ಯಾ? ದೊಡ್ಡ ತಿಮಿಂಗ್ಲಗಳಿದೆ, ಆಕ್ಟೋಪಸ್ ಇದೆ, ಕರೆಕ್ಟಾ? ಸ್ಪಾಂಜಸ್ ಇದೆ, ಫೈಟೋಪ್ಲಾಂಕ್ಟನ್, ಝೂ ಪ್ಲಾಂಕ್ಟನ್, ಕರೆಕ್ಟಾ? ಇವೆಲ್ಲ ಟರ್ಟಲ್ಗಳಿದೆ. ಅತಿ ಹೆಚ್ಚು ಯಾವ್ದು ಹೇಳಿ? ಇಷ್ಟರಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸಿಗದೆ ಯಾವ್ದು ಹೇಳಿ ನೋಡೋಣ? ಅತಿ ಹೆಚ್ಚು ಕಂಡು ಬರುವಂತ ಜೀವಿಗಳು ಯಾವುದು? ಎಸ್, ಫೈಟೋಪ್ಲಾಂಕ್ಟನ್ಗಳು. ವೆರಿ ಗುಡ್. ಫೈಟೋಪ್ಲಾಂಕ್ಟನ್ಗಳೇ ಅತಿ ಹೆಚ್ಚು, ಮತ್ತು ಝೂ ಪ್ಲಾಂಕ್ಟನ್ಗಳು. ಈ ಫೈಟೋಪ್ಲಾಂಕ್ಟನ್, ಝೂ ಪ್ಲಾಂಕ್ಟನ್ಗಳು ನೋಡಿ ಎಲ್ಲರೂ. ಈ ಫೈಟೋ ಅಂದ್ರೇನು? ಪ್ಲಾಂಟ್ಸ್. ಝೂ ಅಂದ್ರೇನು? ಪ್ರಾಣಿಗಳು. ಪ್ಲಾಂಕ್ಟನ್ಸ್ ಅಂದ್ರೇನು? ನೀರಲ್ಲಿ ತೇಲುವಂತ ಜೀವಿಗಳು. ಫೈಟೋಪ್ಲಾಂಕ್ಟನ್, ಝೂ ಪ್ಲಾಂಕ್ಟನ್ಗಳೇ ಜಾಸ್ತಿ. ಅವುಗಳಲ್ಲಿ ಎರಡು ತರ ಅಂಶಗಳು ಕಂಡು ಬರುತ್ತೆ. ಓಕೆ, ಸಿಲಿಕಾ ಮತ್ತು ಕ್ಯಾಲ್ಸಿಯಂ. ಆಯ್ತಾ? ಅದನ್ನು ನಾವು ಬಯೋಜಿನಸ್ ಅಂತ ಕರಿತೀವಿ. ಜೀವಿಗಳಿಂದ ಬಂದಿರುವಂತದ್ದನ್ನ ಜೈವಿಕ ನಿಕ್ಷೇಪಗಳು ಅಂತ ಕರಿತೀವಿ. ಜೈವಿಕ ನಿಕ್ಷೇಪಗಳು. ಆ ಜೈವಿಕ ನಿಕ್ಷೇಪಗಳಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಇರೋದು ಒಂದಷ್ಟು, ಸಿಲಿಕಾ ಪ್ರಮಾಣ ಇರೋದಷ್ಟು ಸಿಗುತ್ತೆ. ಕ್ಯಾಲ್ಕೇರಿಯಸ್ ಅಂದ್ರೆ ಕ್ಯಾಲ್ಸಿಯಂ ಇರುವಂತದ್ದು. ಟೆರಾಪಾಡ್ ಮತ್ತು ಗ್ಲೋಬಿಗೆರಿನ. ಟೆರಾಪಾಡ್ ಅಂಡ್ ಗ್ಲೋಬಿಗೆರಿನ. ಗ್ಲೋಬಿಗೆರಿನ ಇವೆರಡು ನಮಗೆ ಇಲ್ಲಿ ಕಾಣ್ತಾ ಇಲ್ಲ ಅಂದ್ರೆ ಇಲ್ಲಿ ಬರಿತೀನಿ ನನ್ನ ಮೇಲ್ಗಡೆ. ಇಲ್ಲಿ ಟೆರಾಪಾಡ್, ಗ್ಲೋಬಿಗೆರಿನ ಇವೆರಡು ಕ್ಯಾಲ್ಸಿಯಂ ಇಂದ ಕೂಡಿರುತ್ತೆ. ಇದನ್ನ ನಾವು ಕ್ಯಾಲ್ಕೇರಿಯಸ್ ಅಂತ ಕರಿತೀವಿ. ಇದೇನಾಗುತ್ತೆ?
ನೀರಿನ ಜೊತೆ ಸಂಪೂರ್ಣವಾಗಿ ಮಿಶ್ರಿತಗೊಂಡಾಗ ಅದನ್ನ ಊಸ್ ಅಂತ ಕರೀತೀವಿ. ಊಸ್, OOZE, ಆಯ್ತಾ? ಕ್ಯಾಲ್ಕೇರಿಯಸ್ ಊಸ್. ಉಚ್ಚಾರಣೆ ನೋಡಿ ಕರೆಕ್ಟ್ ಆಗಿ, ಊಸ್, OOZE, ಕ್ಯಾಲ್ಕೇರಿಯಸ್ ಊಸ್, ಆಯ್ತಾ? ಇನ್ನೊಂದು ಸಿಲಿಷಿಯಸ್ ಊಸ್. ಸಿಲಿಕಾ ಪ್ರಮಾಣ ಇದ್ರೆ, ಸಿಲಿಕಾ ಪ್ರಮಾಣ ಇರುತ್ತೆ ಎಷ್ಟೊಂದು ಕಡೆ. ಸಿಲಿಷಿಯಸ್ ooze is called as radiolarian, diatom. ರೇಡಿಯೋಲರಿಯನ್ ಮತ್ತು ಡಯಾಟಮ್ ಅಂತ ಹೇಳಿ ಜೀವಿಗಳು ಇವೆಲ್ಲ. ಈ ಟೆರಪಾಡ್, ಗ್ಲೋಬಿಗೆರಿನಾ ಏನು ಜೀವಿಗಳು, ರೇಡಿಯೋಲರಿಯನ್, ಡಯಾಟಮ್ ಏನು ಜೀವಿಗಳು. ಇವೆಲ್ಲ ಏನು ಝೂ ಪ್ಲಾಂಟನ್, ಫೈಟೋಪ್ಲಾಂಟನ್ ತರ. ಝೂ ಪ್ಲಾಂಟನ್, ಫೈಟೋಪ್ಲಾಂಟನ್ಸ್ ಗಳೇ ಜಾಸ್ತಿ ಇರುತ್ತೆ. ಇವುಗಳು ಕ್ಯಾಲ್ಸಿಯಂ ಇರೋದು ಇವೆರಡು, ಸಿಲಿಕಾ ಇರೋದು ಇವೆರಡು. ಸೊ ಮೇಲ್ಗಡೆ ಕ್ಯಾಲ್ಸಿಯಂ ಸಿಕ್ಬಿಡುತ್ತೆ, ಕ್ಯಾಲ್ಕೇರಿಯಸ್ ಊಸ್. ಸಮುದ್ರದೊಳಗೆ ಹೋಗ್ತಾ 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 ಸಿಲಿಷಿಯಸ್ ಊಸ್ ಸಿಗುತ್ತೆ. ಇವುಗಳೆಲ್ಲ ನಾವು ನೀರಲ್ಲಿ ಸಂಪೂರ್ಣ ಮಿಕ್ಸ್ ಆಗುತ್ತಲ್ಲ, ಅದನ್ನ ನಾವು ಊಸ್ ಅಂತ ಕರಿತೀವಿ. ಇವುಗಳು ಸಿಗುತ್ತೆ. ಜೈವಿಕ ನಿಕ್ಷೇಪಗಳು ಸಿಗುತ್ತೆ ನೀರೊಳಗೆ. ನೀರಿನ ಒಳಗೆ ಜೈವಿಕ ನಿಕ್ಷೇಪಗಳು ಜಾಸ್ತಿ, ಇನ್ಆರ್ಗ್ಯಾನಿಕ್ ಜಾಸ್ತಿ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಆಯ್ತಪ್ಪ, ಎಲ್ಲರದು ಬರ್ಕೊಂಡ್ರ? ಇವೆರಡೇನು ಫೈಟೋಪ್ಲಾಂಟನ್, ಝೂ ಪ್ಲಾಂಟನ್ ಜಾಸ್ತಿ ಸಿಗುತ್ತೆ. ಇವುಗಳು ಜಾಸ್ತಿ ಇರೋದ್ರಿಂದ ಇವುಗಳದೇ ಜಾಸ್ತಿ ಸಂಗ್ರಹ ಆಗುತ್ತೆ ನೀರಲ್ಲಿ. ಹಂಗೆ ಎಲ್ಲ ತಿಮಿಂಗ್ಲ ಅವೆಲ್ಲ ಅದ್ರಲ್ಲೂ ಮೂಳೆ ಇರುತ್ತೆ, ಕರೆಕ್ಟಾ? ಬೋನಿ ಫಿಶ್ ಅದ್ರಲ್ಲೆಲ್ಲ ಕ್ಯಾಲ್ಸಿಯಂ ಇದ್ದೇ ಇರುತ್ತೆ, ಹೌದಾ? ಅದೆಲ್ಲ ಕೊನೆಗೆ ಸಾಗರಕ್ಕೆ ಸೇರುತ್ತೆ. ಇದನ್ನ ನಾವು ಪೆಲಜಿಕ್ ನಿಕ್ಷೇಪಗಳು ಅಂತ ಕರಿತೀವಿ, ಸಾಗರ ನಿಕ್ಷೇಪಗಳಲ್ಲಿ. ಇದಾದ್ಮೇಲೆ ಬರೆದು ಟೆರಿಜಿನಸ್ ಡೆಪಾಸಿಟ್ಸ್. ಟೆರಿಜಿನಸ್ ಡೆಪಾಸಿಟ್ಸ್ ಅಲ್ಲಿ ಲ್ಯಾಂಡ್, ಭೂಮಿಯಿಂದ ಬಂದಿರೋಂಥದ್ದು. ಭೂಮಿಯಿಂದ ಬಂದಿರೋದೆಲ್ಲ ಟೆರಿಜಿನಸ್ ಡೆಪಾಸಿಟ್ಸ್. ಟೆರಿಜಿನಸ್ ಅಂದ್ರೆ ದೋಸ್ ಡೆಪಾಸಿಟ್ಸ್ ವಿಚ್ ಕಮ್ ಫ್ರಮ್ ದಿ ಲ್ಯಾಂಡ್. ಭೂಮಿಯಿಂದ ಬಂದು ಎಲ್ಲಿ ಬೀಳುತ್ತೆ? ಕರಾವಳಿ ತೀರದಲ್ಲಿ ಲಿಟ್ಟೋರಲ್ ವಲಯ, ನೆರೆಟಿಕ್ ವಲಯಕ್ಕೆ ಬಂದು ಬೀಳುತ್ತೆ. ಕಂಡಾವರಣ ಪ್ರದೇಶಕ್ಕೆ ಬಂದು ಬೀಳುತ್ತೆ, ಇಲ್ಲಿ ಬಂದು ಬೀಳುತ್ತೆ, ಹೌದಾ? ಆಮೇಲೆ ನಿಧಾನಕ್ಕೆ ಒಳಗೆ ಹೋಗುತ್ತೆ. ಸೊ ಮುಖ್ಯವಾಗಿ ಏನ್ ಬರುತ್ತೆ? ನದಿಗಳು ತಂದು ಹಾಕೋದೇನು? ಕಲ್ಲು. ನದಿಗಳು ತಂದು ಹಾಕೋದು ಕಲ್ಲು, ಗ್ರಾವೆಲ್ ತಂದು ಹಾಕುತ್ತೆ. ಅದಾದ್ಮೇಲೆ ಮರಳು, ಆಮೇಲೆ ಇಡಿ ಮಣ್ಣು, ಜೇಡಿ ಮಣ್ಣು, ಆಯ್ತಾ? ಗ್ರಾವೆಲ್, ಮರಳು, ಇಡಿ ಮಣ್ಣು, ಜೇಡಿ ಮಣ್ಣು ಇವೆಲ್ಲ ಬರುತ್ತೆ. ಈ ಜನಕ್ಕೆ ಅರ್ಥ ಆಯ್ತು? ಎಲ್ಲಪ್ಪ ಅವ್ರೆ, ನಾನು ಇವಾಗ ಮಾಡ್ತಾ ಇರೋದೇನು? ಮೇನ್ಸ್ ತಾನೆ, ಮೇನ್ಸ್ ಟಾಪಿಕ್ ಇದು. ಪ್ಲೀಸ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ಅನ್ನೆಸೆಸರಿ ಡಿಸ್ಟರ್ಬ್ ಮಾಡಬೇಡಿ, ದಯವಿಟ್ಟು ಕ್ಲಾಸ್ ಕೇಳಿ. ಯಾಕಂದ್ರೆ ನಾವು ಟಾಪಿಕ್ ಡಿಸ್ಕಸ್ ಮಾಡ್ತಾ ಇರೋದೇ ಮೇನ್ಸ್ ಟಾಪಿಕ್. ಮಧ್ಯದಲ್ಲಿ ಮೀನ್ ವೈಲ್ ಇದ್ರ ಮೇಲೆ ಫೋಕಸ್ ಮಾಡಿ ಅಂದ್ರೆ ಗೊತ್ತಾಯ್ತಲ್ವಾ ಹೇಳ್ತಾ ಇರೋದು? ನಾನು ಏನ್ ಮಾಡ್ತಾ ಇದ್ದೀನಿ, ಮೇನ್ಸ್ ಸಿಲೆಬಸ್ ತೋರಿಸ್ಬಿಟ್ಟು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಆಗ್ಲಿಂದ, ಕರೆಕ್ಟಾ? ಇವಾಗ ಇದಕ್ಕೆ ಕನ್ನಡ ಪದ ಹುಡ್ಕೊ ಬನ್ನಿ ನೀವೇ. ಟೆರಿಜಿನಸ್ ಡೆಪಾಸಿಟ್ ನ ಟೆರಿಜಿನಸ್ ಡೆಪಾಸಿಟ್ ಅಂತಾನೆ ಕೊಟ್ಟಿದ್ದಾರೆ 7 ಬುಕ್ ಅಲ್ಲಿ, ಆಯ್ತಾ? ಖಂಡಗಳಿಂದ ಬಂದಿರೋಂಥ ನಿಕ್ಷೇಪಗಳು ಅಂತ ಬರ್ಕೋಬೋತಾನೆ ನೀವು, ಕರೆಕ್ಟಾ? ಈ ಪದಗಳು ಟೆರಪಾಡ್, ಗ್ಲೋಬಿಗೆರಿನಾ ನೀವೇನಾದ್ರು ಕನ್ನಡದಲ್ಲಿ ಹುಡ್ಕೊ ಬನ್ರಪ್ಪ ನೀವು, ಆಯ್ತಾ? ಎಲ್ಲೂ ಕೊಟ್ಟಿಲ್ಲ. ಆಮೇಲೆ ಯಾವ ಪುಸ್ತಕದಲ್ಲೂ ನಿಮ್ಗೆ ಕನ್ನಡ ಪದ ಅಂತಿರಲ್ಲ, ನಾವೇ ಹುಡುಕಿದೀವಿ, ಅದನ್ನ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಇಲ್ಲಿ ಬರ್ದಿದ್ದೀನಿ ಸಾಗರ ನಿಕ್ಷೇಪಗಳು ಅಂತ. ನಿಮ್ಗೆ ಎಕ್ಸಾಮ್ ಅಲ್ಲಿ ಇದನ್ನೇ ಬರಿಬೇಕು ನೀವೇ, ಆಯ್ತಾ? ಬರೀರಿ. ಆಮೇಲೆ ನಾವು ಮೇನ್ಸ್ ಟಾಪಿಕ್ ಡಿಸ್ಕಸ್ ಮಾಡ್ತಾ ಇರೋದು. ಸೊ ಸುಮ್ಮನೆ ನೀವು ಏನಾದ್ರು ಕಮೆಂಟ್ ಹಾಕ್ಬೇಕಲ್ಲ ಅಂತ ಹೇಳಿ ನೀವು ದಯವಿಟ್ಟು ಉತ್ತರ ಮಾತ್ರ ಕೊಟ್ಬಿಡಿ. ಆಮೇಲೆ ಈ ಪೆಲಜಿಕ್ ಅಂತಾನೆ ಬರಿಬೇಕು ನೀವು. ಸಾಗರ ನಿಕ್ಷೇಪಗಳು ಅಂತ ಬರೆದ್ರೆ ನಿಮ್ಗೆ ಮಾರ್ಕ್ಸ್ ಸಿಗಲ್ಲ. ಪೆಲಜಿಕ್ ನಿಕ್ಷೇಪಗಳು, ಕಾಸ್ಮೋಜಿನಸ್, ಬಾಹ್ಯಾಕಾಶದ ನಿಕ್ಷೇಪಗಳು ಅಂತಾನೆ ಬರಿಬೇಕು ನೀವು, ಗೊತ್ತಾಯ್ತಲ್ಲ?
ಸೊ ಇದೆಲ್ಲ ಟೆಕ್ನಿಕಲ್ ಪದಗಳು, ಇವೆಲ್ಲ ಟೆಕ್ನಿಕಲ್ ಟಾಪಿಕ್ಸ್ ನೀವು ಎಲ್ಲಿ ಕನ್ನಡದಿಂದ ಪದ ಹುಡ್ಕೊಬಂದು ಮಾಡೋಣ. ಸೊ ವರ್ಡ್ಸ್ ಇದೇ ಇರೋದು, ಖಂಡಗಳಿಂದ ಬಂದಿರೋಂಥದ್ದು. ಆಯ್ತಾ? ಇದು ನೋಡಿ, ಮಡ್ ಅಂತ ಕರಿತೀವಿ. ಈ ಕ್ಲೇ ಮಣ್ಣು ಏನಿರುತ್ತಲ್ಲ, ನೀರ್ ಜೊತೆ ಮಿಕ್ಸ್ ಆಗುತ್ತೆ. ಸಂಪೂರ್ಣವಾಗಿ ನೀರ್ ಜೊತೆ ಮಿಕ್ಸ್ ಆದಾಗ ನಮ್ಮ ಅದನ್ನ ಮಡ್ ಅಂತ ಕರಿತೀವಿ, ಮಡ್. ಸೊ ಅದಕ್ಕೆ ದಯವಿಟ್ಟು ಪ್ಲೀಸ್ ಕಾನ್ಸಂಟ್ರೇಟ್ ಮಾಡಿ, ನಾವು ಮಾಡ್ತಾ ಇರೋದನ್ನ ಪ್ಲೀಸ್ ದಯವಿಟ್ಟು ಗಮನಿಸಿ, ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಆಯ್ತಾ? ಇಲ್ಲಾಂದ್ರೆ ನಿಮ್ಗೆ ಕಷ್ಟ ಆಗೋದು. ಯಾಕೆಂದ್ರೆ ನೀವು ಅದಕ್ಕೆ ಕನ್ನಡದವ್ರು ಯಾರು ಕ್ಲಿಯರ್ ಆಗ್ತಾ ಇಲ್ಲ, ಗೊತ್ತಾಯ್ತಲ್ವಾ? ಸೊ ನೀವೇನ್ ಮಾಡ್ತಾ ಇದೀರಾ, ಮಾಡೋರ್ನು ಮಾಡಕ್ ಬಿಡಲ್ಲ, ಆಮೇಲೆ ಕನ್ನಡದ ಎಕ್ಸಾಮು ಬರೆಯೋದಿಲ್ಲ, ಯಾರೋ ಹೇಳ್ತಾ ಇಲ್ಲ ಕನ್ನಡದಲ್ಲಿ ಅಂತ, ಆಮೇಲೆ ಅದು ಕ್ಲಿಯರ್ ಆಗಲ್ಲ. ಸೊ ಯಾಕೆ ಲಾಸ್ಟ್ ಬ್ಯಾಚ್ ಅಲ್ಲಿ ಒಬ್ರು ಕನ್ನಡದವ್ರು ಇರಲಿಲ್ಲ ಅಂದ್ರೆ ಇದಕ್ಕೆ, ಗೊತ್ತಾಯ್ತಾ? ಸೊ ಹೇಳಿದಾಗ ನಾವು ಹೇಳ್ತಾ ಇದೀವಿ, ಈ ಪದಗಳಿಗೆ ಹಿಂಗೆ ಬರಿಬೇಕಪ್ಪ, ಕಲಿಬೇಕು. ನೀವು ಕಷ್ಟಪಡಕ್ ರೆಡಿನೇ ಇಲ್ಲ, ಅದೇ ಸಮಸ್ಯೆ ಆಗಿರೋದು ಇವಾಗ. ಸೊ KPSC ಅವ್ರದ್ದು ಒಂದೇ ಒಂದು ದಾರಿ ಆದ್ರೆ ನೀವು ಒಂದು ದಾರಿ ಮಾಡ್ತಾ ಇದ್ದೀರಾ ಈಗ. ಸೊ ಕ್ಲೇ ಏನಿದೆ, ಜೇಡಿ ಮಣ್ಣು ನೀರ್ ಜೊತೆ ಮಿಕ್ಸ್ ಆದಾಗ ಮಡ್, ಅದು ಬರೀರಿ ಈಗ. ಸೊ ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೈ ಫ್ಲೋ, ಬರೀರಿ. ಸೊ ಕ್ಲೇ ಮತ್ತು ನೀರು ಎರಡು ಸೇರಿದಾಗ ಮಡ್ ಆಗುತ್ತೆ. ಮಡ್ ಅಲ್ಲಿ ಎಷ್ಟೊಂದು ತರ ಇದೆ ನೋಡಿ. ಓಕೆ, ಬ್ಲೂ ನೀಲಿ ಮಣ್ಣು, ಇದು ಕರೆಕ್ಟ್. ಒಂದ್ ಸ್ವಲ್ಪ ಹಸಿರಿಗಿದ್ರೆ ಹಸಿರು, ರೆಡ್ ಆದ್ರೆ ಒಂದ್ ಸ್ವಲ್ಪ ಕೆಂಪಗಿರುತ್ತೆ. ಇದು ಜ್ವಾಲಾಮುಖಿ ಮಣ್ಣು ಮತ್ತು ಕೋರಲ್, ಅವಳ. ಇದಿಷ್ಟು ತರ ಮಣ್ಣಿದೆ, ಮಡ್ಡಿದೆ. ನೀರೊಳಗೆ ಇದು ಮೇಲ್ಗಡೆ ಸಿಗುತ್ತಿಲ್ಲ, ಎಲ್ಲ ಸಿಗುತ್ತೆ ಈ ಭಾಗದಲ್ಲಿ ಸಿಗುತ್ತೆ. ಈ ಭಾಗದಲ್ಲಿ ನಮಗೆ ಖಂಡಗಳಿಂದ ಬಂದಿರೋದೆಲ್ಲ ಇದು ಸಂಗ್ರಹ ಆಗುತ್ತೆ, ಈ ಪ್ರದೇಶದಲ್ಲಿ ಸಂಗ್ರಹ ಆಗುತ್ತೆ. ಇವೆಲ್ಲ ಇಷ್ಟು ಇಲ್ಲಿ ಬರ್ತಿರೋದು. ಸೊ ಸಾಗರ ನಿಕ್ಷೇಪಗಳಿಗೆ ನಿಮ್ಗೆ ಎಲ್ಲೂ ನೋಟ್ಸು ಸಿಗೋದಿಲ್ಲ, ಇದೇ ನೋಟ್ಸು, ಗೊತ್ತಾ? ಸೊ ಸಾಗರ ನಿಕ್ಷೇಪಗಳಲ್ಲಿ ನೀವು ನೋಡ್ಬೇಕಾದ್ರೆ ಇದೇ ಮೇನ್. ಫಸ್ಟ್ 3 ತರ. ಒಂದು ಟೆರೆಜಿನಸ್, ಖಂಡಗಳಿಂದ ಬಂದಿರೋಂಥ ನಿಕ್ಷೇಪಗಳು. ಸಾಗರ ನಿಕ್ಷೇಪಗಳು ಅಂತ ಬರೆದ್ರೆ ಮಾರ್ಕ್ಸ್ ಸಿಗಲ್ಲ, ಪೆಲಜಿಕ್ ನಿಕ್ಷೇಪಗಳು ಬರಿಬೇಕು 2ನೇದು. 3ನೇದು ಬಾಹ್ಯಾಕಾಶದಿಂದ ಬರುವಂತ ನಿಕ್ಷೇಪಗಳು, ಕಾಸ್ಮೋಜಿನಸ್. ಬರತ್ರ ಎಲ್ಲರೂ? ಇಲ್ಲಿ ನೋಡಿ, ಈಗ ಇದು ನೋಡಿ, ಇದನ್ನೇ ನಾನು ಹೇಳ್ತಾ ಇರೋದಾಗ್ಲಿಂದ. ಸಾಗರ ನಿಕ್ಷೇಪಗಳು ನೋಡಿ, ಇವೆಲ್ಲ ಇದೆ. ಟೆಕ್ಟೈಟ್ಸ್ ಅಂತ ಹೇಳಿದ್ನಲ್ಲ, ಇದೆ. ಯಾವ ತರ ಕಾಣುತ್ತೆ ನೋಡಿ. ಇದು ಏನು, ಆಕಾಶದಲ್ಲಿ ನಮ್ಮ ಉಲ್ಕೆಗಳು ಬಂದು ಬಿದ್ದಾಗ, ಉಲ್ಕೆಗಳೆಲ್ಲ ಬಂದು ಆಕಾಶಕ್ಕೆ ಬರ್ತಿದ್ದಾಗೆ ಬೆಂಕಿ ಎತ್ಕೊಂಡು ಮುರಿದೋಗ್ತವೆ. ಅವಾಗ ಅವುಗಳು ಈ ತರ ಬಂದು ನೀರಿಗೆ ಬೀಳುತ್ತೆ, ಗಟ್ಟಿಯಾಗೋಗುತ್ತೆ. ಗಟ್ಟಿ ಆದಾಗ ಈ ತರ ಕಾಣುತ್ತೆ ಟೆಕ್ಟೈಟ್ಸ್. ಆಯ್ತಾ? ಇದು ನೋಡಿ, ಥೋರಿಯಂ ಮೊನೋಸೈಟ್ ಅಂತೇಳಿ ಮರಳು. ಇದು ಕರಾವಳಿ ತೀರದಲ್ಲಿ ಸಿಗುತ್ತೆ. ಇದರಲ್ಲಿ ನಮಗೆ ಥೋರಿಯಂ ಸಿಗ್ತಾ ಇರೋದು, ಥೋರಿಯಂ. ಸೊ ಭಾರತದಲ್ಲಿ ಥೋರಿಯಂ ನಮಗೆ ಕೇರಳ ಮತ್ತು ಒಡಿಸ್ಸಾದವರೆಗೂ ಅತಿ ಹೆಚ್ಚು ಸಿಗೋದು ಕೇರಳ, ಅದ್ ಬಿಟ್ರೆ ಒಡಿಸ್ಸಾ. ಥೋರಿಯಂ ಮಣ್ಣು ಏನಿದೆ ಅಟಾಮಿಕ್ ಖನಿಜ ಇದು ಥೋರಿಯಂ, ಆಯ್ತಾ? ಸೊ ರಿಯಾಕ್ಟರ್ಗಳಲ್ಲಿ ಬಳಸ್ತೀವಿ ನಾವು ಇದನ್ನ, ಥೋರಿಯಂನ. ಜ್ಞಾಪಕಟ್ಕೊಳ್ಳಿ. ಇಲ್ಲಿ ಈ ಚಿತ್ರ ಇದೆ ನೋಡಿ, ಇಲ್ಲೊಂದು ಚಿತ್ರ ಇದೆ, ಇದು ಕೆರೋಜನ್ ಅಂತ ಕರಿತೀವಿ ಇದನ್ನ, ಕೆರೋಜನ್. ಈ ಕೆರೋಜನ್ ಎಂಬ ಅಂಶವು ನಮ್ಗೆ ಶೇಲ್ ಕಲ್ಲಲ್ಲಿ ಸಿಗುತ್ತೆ. ಶೇಲ್ ಆಯಿಲ್ ಅಂತ ಕರಿತೀವಿ ಇದನ್ನ ನಾವು. ಶೇಲ್ ಅಂತ ಕಲ್ಲಲ್ಲಿ ಇದೆ ಕೆರೋಜನ್ನೇ ಆಯಿಲ್ ಆಗಿ ಸಿಗುತ್ತೆ, ಆಯಿಲ್. ಸೊ ಕೆರೋಜನ್ ಎಂಬ ವಸ್ತು ತುಂಬಾ ಪ್ರಮಾಣದಲ್ಲಿ ಕಾರ್ಬನ್ ಅಂಶಗಳನ್ನು ಇಟ್ಕೊಂಡಿರುತ್ತೆ ಇದರಲ್ಲಿ, ಕರೆಕ್ಟ್? ಹೈಡ್ರೋಕಾರ್ಬನ್ ಇದು. ಇದು ಯಾವ್ದ್ರಲ್ಲಿ ಸಿಗುತ್ತೆ? ಶೇಲ್ ಆಯಿಲ್, ಶೇಲ್ ಕಲ್ಲುಗಳಲ್ಲಿ ಸಿಗುತ್ತೆ, ಶಿಲೆಗಳಲ್ಲಿ ಸಿಗುತ್ತದೆ. ಆಯ್ತಾ? ಕಟ್ಕೊಳ್ಳಿ. ಕೆರೋಜನ್, ಶೇಲ್ ರಾಕ್, ಶೇಲ್ ಆಯಿಲ್, ಹೈಡ್ರೋಕಾರ್ಬನ್ ಇದು. ಅದಕ್ಕೆ ಶೇಲ್ ರಾಕ್ಗಳು ಎಲ್ಲೆಲ್ಲಿ ಸಿಗುತ್ತೆ, ಅದು ತುಂಬಾ ಫೇಮಸ್ ಆಗಿದೆ ಈಗ. ಹೈಡ್ರೋಕಾರ್ಬನ್ಗಳು, ನಮ್ಗೆ ಆಯಿಲ್ ಸಿಗುತ್ತೆ, ಇದರಲ್ಲಿ ಇಂಧನ ಸಿಗುತ್ತೆ. ನೋಡಿ, ನಮ್ಮ ಕರಾವಳಿ ತೀರದಲ್ಲಿ ಹೋದ್ರೆ ನಮ್ಗೆ ಕರಾವಳಿ ತೀರದಲ್ಲಿ, ಭಾರತದ ಕರಾವಳಿ ತೀರದಲ್ಲಿ ಬೀಚ್ ಸ್ಯಾಂಡ್ ಮಿನರಲ್ ಅಂತ ಸಿಗುತ್ತೆ.
ಬೀಚ್ ಸ್ಯಾಂಡ್ ಮಿನರಲ್, BSM ಅಂತ ಕರೀತಾರೆ. ಜಗತ್ತಿನ 65% ಅಷ್ಟು BSM ಭಾರತದಲ್ಲಿದೆ. 65% ಆಫ್ ದ ಬೀಚ್ ಸ್ಯಾಂಡ್ ಮಿನರಲ್ಸ್ ಆರ್ ಇನ್ ಇಂಡಿಯಾ. ಆಯ್ತಾ, ನಾಲ್ಕು. ಇದು ತುಂಬಾ ಒಳ್ಳೆ ನ್ಯೂಸ್ ನಮ್ಗಿದು. ಅತಿ ಹೆಚ್ಚು ಬೀಚ್ ಮರಳಿನ ಖನಿಜಗಳು ಜಾಸ್ತಿ ಸಿಗೋದು ಭಾರತದಲ್ಲಿ. ಬೀಚ್ ಸ್ಯಾಂಡ್ ಅಂದ್ರೆ ಗೊತ್ತಾಗುತ್ತಲ್ಲ ಎಲ್ಲರಿಗೂ, ಅದು ಅದರಿಂದ ಅದ್ರಗಳು ಖನಿಜಗಳು ಸಿಗದೆ ನಮ್ಮಲ್ಲಿ. ಯಾವುದು ಅಂದ್ರೆ ನಮಗೆ ಸಿಗೋದು ಇಲ್ಯುಮಿನೈಟ್, ಕರೆಕ್ಟ್, ಮೊನೋಸೈಟ್, ಸಿಲಿಮಿನೈಟ್, ರೂಟೈಲ್. ಆಯ್ತಾ, ಬರಿತಾ ಹೋಗಿ ಹಂಗೆ. ಲ್ಯೂಕೋಸಿನ್, ಇದೆಲ್ಲ ಖನಿಜಗಳ ಹೆಸರು, ಮಿನರಲ್ಸ್ ಇವೆಲ್ಲ. ರೂಟೈಲ್, ಲ್ಯೂಕೋಸಿನ್, ಇಲ್ಯುಮಿನೈಟ್, ಓಕೆ, ಮೊನೋಸೈಟ್, ಸಿಲಿಮಿನೈಟ್, ರೂಟೈಲ್, ಲ್ಯೂಕೋಸಿನ್, ಕರೆಕ್ಟ್. ವಿ ಹ್ಯಾವ್ ಏನು ಹೇಳಿದೆ, ಬರೀರಿ ಹಂಗೆ. ಬೀಚ್ ಸ್ಯಾಂಡ್ ಮಿನರಲ್ಸ್ ಗ್ಯಾರಂಟಿ ಕ್ವಶನ್. ಜಗತ್ತಿನ 65% ಅಷ್ಟು ಬೀಚ್ ಸ್ಯಾಂಡ್ ಅದರೂ ಭಾರತದಲ್ಲಿದೆ. ಸೊ ನಮ್ಮ ಭಾರತದ ಪಶ್ಚಿಮ ಕರಾವಳಿ ತೀರ ಮತ್ತು ಪೂರ್ವ ಕರಾವಳಿಯಲ್ಲಿ ಅತಿ ಹೆಚ್ಚು ಸಂಗ್ರಹವಾಗಿದೆ. ಆಯ್ತಾ, ಇದು ಗ್ಯಾರಂಟಿ ಕೇಳ್ತಾರೆ ಇದನ್ನ. ನಾವು ಆಲ್ಮೋಸ್ಟ್ ಸೊ ಎಷ್ಟೊಂದ್ ಕಡೆ ನೋಡಿದೀವಿ ನಾವು ಇದನ್ನ. ಆಯ್ತಾ, ಇನ್ನು ಎರಡಿದೆ ಬರ್ಕೊಳ್ಳಿ. ಜಿರ್ಕಾನ್ ಅಂತ ಒಂದಿದೆ, ಜಿರ್ಕಾನ್ ಮತ್ತು ಗಾರ್ನೆಟ್. ಎಸ್, ಗಾರ್ನೆಟ್. ಒಟ್ಟು 7 ತರ ಬೀಚ್ ಸ್ಯಾಂಡ್ ಮಿನರಲ್ಸ್ ಸಿಗುತ್ತೆ ಭಾರತದಲ್ಲಿ. ಜಗತ್ತಿನ 65% ಭಾರತದಲ್ಲೇ ಇದೆ. ಸೊ ಈ ಬೀಚ್ ಸ್ಯಾಂಡ್ ಮಿನರಲ್ಸ್ ನ ಇವಾಗ ಮೈನಿಂಗ್ ಮಾಡಕ್ಕೆ ಶುರು ಮಾಡ್ತಾ ಇದ್ದಾರೆ ಈಗ. ಓಕೆ, ಬೀಚ್ ಸ್ಯಾಂಡ್ ಮಿನರಲ್ಸ್ ಆರ್ ಬೀಂಗ್ ಮೈನ್ಡ್ ವೇರ್ ಅಕ್ರಾಸ್ ದಿ ಕೋಸ್ಟ್. ನಾವು ಕೈಕೊಳ್ಳಿ, ನಮ್ಮ ಕರಾವಳಿ ತೀರದಲ್ಲಿ ಬೀಚ್ ಸ್ಯಾಂಡ್ ಮಿನರಲ್ಸ್ ನ ಮೈನ್ ಮಾಡೋದಕ್ಕೆ ಗವರ್ಮೆಂಟ್ ಆಫ್ ಇಂಡಿಯಾ ಅನುಮತಿ ಕೊಡ್ತಾ ಇದೆ. ಸೊ ಇದನ್ನ ನೀವು ನೆನಪಿಟ್ಕೊಳ್ಬೇಕಾಗುತ್ತೆ. ಇದು ವೆರಿ ಇಂಪಾರ್ಟೆಂಟ್. ಇದು ಪ್ರಿಲಿಮ್ಸ್ ಅಲ್ಲಿ ಕೇಳ್ತಾರೆ ಇದನ್ನ, ಬೀಚ್ ಸ್ಯಾಂಡ್ ಮಿನರಲ್ಸ್ ಬಗ್ಗೆ. ಇನ್ನೊಂದು ಸಾಗರ ನಿಕ್ಷೇಪಗಳ ಬಗ್ಗೆ ಬೇರೆ ಕಡೆ ಎಲ್ಲೂ ಮಾಹಿತಿ ಇರಲ್ಲ. ಇದ್ರ ಬಗ್ಗೆ ನಿಮ್ಗೆ ಇಷ್ಟೇ ಬರೀಬೇಕಾಗುತ್ತೆ ನೀವು ಒಂದು ಡಯಾಗ್ರಾಮ್ ಅಲ್ಲಿ. ಕಾಸ್ಮೋಜಿನಸ್, ಪೆಲಜಿಕ್ ಮತ್ತು ಟೆರಿಜಿನಸ್. ಒಂದು ಸ್ಪೇಸ್ ಇಂದ ಬರೋದು, ಇನ್ನೊಂದು ಸಮುದ್ರದಲ್ಲಿ ಸಿಗೋದು, ಇನ್ನೊಂದು ಭೂಮಿಯಿಂದ ಬರೋದು. ಆಯ್ತಾ, ಸಾಗರ ನಿಕ್ಷೇಪಗಳು. ಆಯ್ತಾ, ಇನ್ನೊಂದು ಸಾಗರ ತಳ, ಬೇರೆ ಬೇರೆ ಅಂಶಗಳು ನೋಡಿ. ಇವೆಲ್ಲ ಟೆಕ್ನಿಕಲ್ ಪದಗಳಿವೆಲ್ಲ. ಪೆಲಜಿಕ್ ಅಂದ್ರೆ ಸಾಗರ ತಳ, ಆಳವಾದಂತ ಪ್ರದೇಶ ಸಾಗರದ್ದು. ಇಪಿ ಪೆಲಜಿಕ್, ಮಿಸೋ ಪೆಲಜಿಕ್, ಬೆಥೆಲ್ ಪೆಲಜಿಕ್, ಇವೆಲ್ಲ ಏನು ಟೆಕ್ನಿಕಲ್ ಪದಗಳು. ಹ್ಯಾಡಲ್ ಎಕ್ಸಾಂಪಲ್ ಕೇಳ್ತಾರೆ, ಹ್ಯಾಡಲ್ ಅಂದ್ರೆ ಏನು ಅಂತ ಕೇಳ್ತಾರೆ. ಗೊತ್ತಾಯ್ತಲ್ಲ ಕ್ವಶನ್. ಹ್ಯಾಡಲ್ ಅಂದ್ರೆ ಏನು? ಸಾಗರ ತಳದಲ್ಲಿ ಕಂಡು ಬರುವಂತಹ ಪ್ರದೇಶಕ್ಕೆ ಹ್ಯಾಡಲ್. ಗೊತ್ತಾಯ್ತಲ್ಲ. ನನ್ನ ಕನ್ನಡ ಪದ ಇದ್ರೆ ಗ್ಯಾರಂಟಿ ನಿಮ್ಗೆ ಹೇಳ್ತೀನಿ, ಯಾಕೆಂದ್ರೆ ಕನ್ನಡದವ್ರಿಗೆ ಸುಲಭ ಆಗ್ಲಿ ಅನ್ನೋದೇ ಮೇನ್ ಉದ್ದೇಶ ಇರೋದು ನಮ್ಗೆ. ಆದ್ರೆ ಟೆಕ್ನಿಕಲ್ ಪದನ ನಾವು ಹುಡುಕಿದ್ರು ಸಿಗೋದಿಲ್ಲ. ಈಗ ಸಾಗರ ತಳ ಅಂತ ಕೊಟ್ಟಿದ್ದಾರೆ. ನಾವು ಒಂದು ಬುಕ್ ಅಲ್ಲಿ ಇವನ್ನೆಲ್ಲ ನೋಡಿದ್ದೀನಿ ನಾನು. ಏನಂತ ಕೊಟ್ಟಿದ್ದಾರೆ ಗೊತ್ತಾ? ಹ್ಯಾಡಲ್ಗೆ ಸಾಗರ ತಳ, ಇದಕ್ಕೆ ಬೆಥೆಲ್ ಸಾಗರ ತಳ, ಅಬಿಯಸಲ್ಗೂ ಸಾಗರ ತಳ. ಅವಾಗ ನಾವೇನ್ ಮಾಡ್ಬೇಕಾಗುತ್ತೆ ಹೇಳಿ? ಎಲ್ಲದನ್ನೂ ಸಾಗರ ತಳ ಅಂತ ಬರೆಯಕ್ಕಾಗಲ್ಲ. ಅದಕ್ಕೆ ನಾವು ಆ ಪದ ಹೇಳ್ತಾ ಇರೋದು. ಗೊತ್ತಾಯ್ತಾ ಎಲ್ಲರಿಗೂ? ಯಾಕೆ ನಮ್ಗೆ ಸಾಗರ ತಳ ಅಂತ ಎಲ್ಲದಕ್ಕೂ ಕೊಟ್ಬಿಟ್ಟಿದ್ದಾರೆ ಅವರು, ಬೇರೆ ಬೇರೆ ಪದಗಳನ್ನ ಕೊಟ್ಟಿಲ್ಲ. ಸೊ ಬೆಥೆಲ್, ಅಬಿಯಸಲ್, ಹ್ಯಾಡಲ್ ಬೇಕಾದ್ರೆ ನೀವೇ ನೋಡಿ ಡಿಕ್ಷನರಿನಲ್ಲಿ. ಎಲ್ಲದರಲ್ಲಿ ಏನಂತ ಕೊಟ್ಟಿದ್ದಾರೆ? ಸಾಗರ ತಳ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಾಂದ್ರೆ ಆಳವಾದ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಏನ್ ಮಾಡ್ತೀವಿ, ಈ ಪದನೇ ಬರ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಎಕ್ಸಾಮ್ ಅಲ್ಲಿ ಕೇಳಿದಾಗ್ಲೂ ನಿಮ್ಗೆ ಇದೇ ಸಿಗೋದು. ಗೊತ್ತಾ ಎಲ್ಲರಿಗೂ? ಸೊ ಇಲ್ಲಿ ಕ್ಲಾಸ್ ಅಲ್ಲಿ ನಿಮ್ಗೆ ಕಷ್ಟ ಆಗ್ಬೋದು, ಬಟ್ ಆದ್ರೆ ಎಕ್ಸಾಮ್ ಅಲ್ಲಿ ನಿಮ್ಗೆ ಸುಲಭ ಆಗುತ್ತೆ. ನಾನು ಹೇಳ್ತಾ ಇದ್ದೀನಲ್ಲ, ಈಗ ಇದನ್ನ ಫಾಲೋ ಮಾಡೋದ್ರಿಂದ ನಿಮ್ಗೆ ಅಲ್ಲಿ ಪದಗಳಿಗೆ ನಿಮ್ಗೆ ಅಲ್ಲಿ ಕಷ್ಟ ಆಗಲ್ಲ. ಅವ್ರು ಹೇಳಿದ್ದಾರೆ ಇವರು ಸರ್ ಕ್ಲಾಸ್ ಅಲ್ಲಿ ಆಲ್ರೆಡಿ ಅಂತ ಅನ್ಸುತ್ತೆ ನೋಡಿ. ಡಾರ್ಕ್ ಆಕ್ಸಿಜನ್ ಬಗ್ಗೆನೂ ಹೇಳಿದ್ದೀನಿ ನಾನು. ಡಾರ್ಕ್ ಆಕ್ಸಿಜನ್ ಅಂದ್ರೇನು ಅಂತ ಹೇಳಿದ್ದೀನಿ. ಸೊ ನೋಡಿ, ಮುಖ್ಯವಾದಂತ ಮೇನ್ ಸಿಲೆಬಸ್ ನಿಕ್ಷೇಪ, ಸಾಗರ ನಿಕ್ಷೇಪ ಮತ್ತು ಸಾಗರ ತಳ ವಿಂಗಡಣೆ, ಸಾಗರ ತಳ ಯಾವ ರೀತಿ ಕಾಣುತ್ತೆ ಅದನ್ನ ಹೇಳಿದ್ದೀನಿ ನಾನು ಇವತ್ತಿನ ತರಗತಿಯಲ್ಲಿ. ಹೌದಾ? ಮತ್ತು ನಮ್ಗೆ ಸಾಗರದಲ್ಲಿ ಟ್ರೆಂಚ್ ಏನು, ಸಾಗರ ತಗ್ಗು ಇನ್ಫಾರ್ಮ್ ಆಗುತ್ತೆ,
ಸಾಗರ ತಳದಲ್ಲಿ ಯಾವ ರೀತಿ ಏನಾಗುತ್ತೆ ಅಂತ ಹೇಳಿದೀವಿ ನಾವು, ನಿಕ್ಷೇಪಗಳೆಲ್ಲ. ಮುಂದಿನ ತರಗತಿಯಲ್ಲಿ ನಾವೇನ್ ಮಾಡೋಣ, ಓಕೆ, ಬಾಕಿ ಟಾಪಿಕ್ಸ್ ಇದೆ, ಅದನ್ನ ಕವರ್ ಮಾಡೋಣ ಆಯ್ತಾ. ನಾಳೆ ತರಗತಿಯಲ್ಲಿ ವಿಲ್ ಕವರ್ ದ ಅದರ್ ಟಾಪಿಕ್ಸ್. ಯಾಕೆಂದ್ರೆ ಇನ್ನೂ ದೊಡ್ಡ ದೊಡ್ಡ ಟಾಪಿಕ್ಸ್ಗಳಿದೆ, ಅದನ್ನ ಕವರ್ ಮಾಡಿ ನಾನು ಸಾಗರ ಲವಣಾಂಶಗಳ ಬಗ್ಗೆ ಬರ್ತೀನಿ. ನೆನಪಿಟ್ಕೊಳ್ಳಿ ಎಲ್ಲರೂ, ನಾನು ಇವಾಗ ಕವರ್ ಮಾಡಿರೋದು ಇದು ಸಾಗರ ನಿಕ್ಷೇಪ. ನೆಕ್ಸ್ಟ್ ಕ್ಲಾಸಲ್ಲಿ ಇದಕ್ಕೆ ಬರ್ತೀನಿ, ಅಲೆಗಳು, ಪ್ರವಾಹಗಳು, ಸಾಗರ ಪ್ರವಾಹಗಳು. ಇನ್ನೊಂದು 2 ಕ್ಲಾಸ್ ಬೇಕು ಇದಕ್ಕೆ ಬರಕ್ಕೆ ಆಯ್ತಾ, ಲವಣಾಂಶ ಎಲ್ಲ ಆಯ್ತಾ. ನೆನಪಿಟ್ಕೊಳ್ಳಿ ಎಲ್ಲರೂ, ಪ್ಲೀಸ್ ಓದಿ ಚೆನ್ನಾಗಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ಇಂದ ಇರುತ್ತಪ್ಪ, ಯಾಕಂದ್ರೆ ಈ ಸಂಡೇ ಇರೋದಿಲ್ಲ, ನಾನೇ ಟ್ರಾವೆಲ್ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ಇಂದ ನಾನು ಒಂದ್ ಸ್ವಲ್ಪ ಕೂರ್ತೀನಿ ಅವ್ರು ಟೆಸ್ಟ್ ಸೀರೀಸ್ ಎಲ್ಲ ರೆಡಿ ಮಾಡೋದಕ್ಕೆ. ಹಿಂಗಿದ್ರೆ ಎಕ್ಸಾಮ್ ಬರ್ತಾ ಇದೆ ಈಗ ಇನ್ 2 months ಅಲ್ಲಿ. ಎಸ್ ಸಂತೋಷ್, ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು ಎಲ್ಲರಿಗೂ, ಚೆನ್ನಾಗಿ ಓದಿ. ಎಸ್.